ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಬಸವಾದಿ ಪ್ರಮಥರನ್ನು ಸ್ಮರಿಸಿಕೊಳ್ಳುತ್ತಾ ಶ್ರೀ ಕ್ಷೇತ್ರದ ಆರಾಧ್ಯ ದೈವ ಶ್ರೀ ಗುರು ಕೊಟ್ಟೂರೇಶ್ವರಲ್ಲಿ ನಮಸ್ಕರಿಸಿ ಈ ದಿನದ ಸತ್ಸಂಗದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಶರಣೆಯರೇ ಎಲ್ಲರಿಗೂ ತುಂಬ ಹೃದಯದ ಶರಣಾರ್ಥಿಗಳು. ಮಹಾಭಾರತ ಕಥಾಸಾರ ಭಾಗ 10 ಸಂಚಿಕೆ 10ಕ್ಕೆ ನಾವೀಗ ಕಾಲಿಡ್ತಾ ಇದ್ದೇವೆ. 9 ಉಪನ್ಯಾಸಗಳು ಈಗ ಮುಗಿದಿದ್ದಾವೆ. 9 ಉಪನ್ಯಾಸಗಳಿಂದ ಬಹುತೇಕ ಧಾರಾವಾಹಿಯಲ್ಲಿ ಆಗಿರ್ತಕ್ಕಂಥ 17 ಎಪಿಸೋಡ್ಗಳು ಮುಗಿದಿದ್ದಾವೆ. ಈಗ 10ನೇ ಒಂದು ಸಂಚಿಕೆಗೆ ನಾವು ಕಾಲಿಡ್ತಾ ಇದ್ದೇವೆ. ಹಿಂದಿನ ಒಂದು ಉಪನ್ಯಾಸದಲ್ಲಿ ಮಹಾಭಾರತ ಕಥಾಸಾರವನ್ನು ಎಲ್ಲಿಗೆ ವಿರಾಮ ಕೊಟ್ಟಿದ್ವಿ ಅಂತ ಹೇಳಿದಾಗ, ಪಾಂಡವರು ಮತ್ತು ಕೌರವರು ಗುರುಕುಲದಲ್ಲಿ, ದ್ರೋಣಾಚಾರ್ಯರ ಗುರುಕುಲದಲ್ಲಿ ಆಶ್ರಮದಲ್ಲಿ ವಿದ್ಯೆಯನ್ನು ಕಲಿತಾ ಇರ್ತಾರೆ. ಅವರಿಗೆಲ್ಲ ವಿದ್ಯೆಯನ್ನು ಕಲಿಸ್ತಾ ಇರ್ತಾರೆ 105 ಜನಕ್ಕೆ. ಆಗ ಆ ಒಂದು ಕೌರವರ ದುರ್ಯೋಧನ ಏನದನಲ್ಲ, ಭೀಮನ ಜೊತೆ ಯುದ್ಧ ಮಾಡಿ ಅವನನ್ನು ಕೆಸರಿಗೆ ಹಾಕಿಬಿಟ್ಟಿರ್ತಾನೆ, ನೀರಿಗೆ. ಆ ಒಂದು ನೀರಿಗೆ ಹಾಕಿರ್ತಕ್ಕಂಥ ಭೀಮನನ್ನು ಅರ್ಜುನ ತನ್ನ ಒಂದು ಬಿಲ್ವಿದ್ಯೆಯಿಂದ ಆ ಒಂದು ಮರದ ಕೊಂಬೆಗಳನ್ನು ಜಾಯಿಂಟ್ ಮಾಡಿ ಅವನು ಹೊರಗೆ ತರ್ತಾನೆ. ಅಂಥ ಒಂದು ವಿದ್ಯೆಯನ್ನು ಕಲ್ತಿದ್ದಕ್ಕಾಗಿ ಆ ದ್ರೋಣಾಚಾರ್ಯರು ಅವನಿಗೆ ಶಬಾಷ್ಗಿರಿಯನ್ನು ಕೊಡ್ತಾರೆ ಅರ್ಜುನನಿಗೆ. ಅರ್ಜುನನ ಧನುರ್ವಿದ್ಯೆಗೆ ಮೆಚ್ಚುಗೆ ದ್ರೋಣಾಚಾರ್ಯರು ಅವನಿಗೆ. ಯಾಕಂದರೆ ಅರ್ಜುನನನ್ನು ಜಗತ್ತಿನ ಶ್ರೇಷ್ಠ ಧನುರ್ಧಾರಿಯನ್ನಾಗಿ ಮಾಡಬೇಕಂತಂದು ಅವರು ಒಂದು ಪ್ರತಿಜ್ಞೆಯನ್ನು ಮಾಡಿರ್ತಾರೆ. ಅಂದರೆ ಜಗತ್ತಿನಲ್ಲಿ ಅರ್ಜುನನಷ್ಟು ಆ ಒಂದು ಬಿಲ್ವಿದ್ಯೆಯಲ್ಲಿ ನಿಪುಣ ಯಾರೂ ಇರಬಾರ್ದು, ಅಂಥ ವಿದ್ಯೆಯನ್ನು ನಾವು ಕಲಿಸ್ತೀನಿ ಅಂತಕ್ಕಂಥದ್ದನ್ನು ಅವ್ರು ಹೇಳಿರ್ತಾರೆ. ಅದೇ ರೀತಿ ಅವನು ಸಹ ಕಲ್ತಿರ್ತಾನೆ. ಅಲ್ಲಿಗೆ ನಾವು ವಿರಾಮವನ್ನು ಕೊಟ್ಟಿದ್ವಿ. ಅಲ್ಲಿಂದ ಮುಂದೆ ಈಗ ನೋಡೋದಾದರೆ, ಆ ಒಂದು ಅರ್ಜುನನನ್ನು ಪಾಂಡವರನ್ನು ಹೊಗಳಿದ ತಕ್ಷಣವೇ ಇವನಿಗೆ ಕೋಪ ಬರುತ್ತೆ. ಯಾರಿಗೆ? ಅಶ್ವತ್ಥಾಮ, ಆ ಒಂದು ದ್ರೋಣಾಚಾರ್ಯರ ಮಗ. ಅವನಿಗೆ ಯಾವಾಗಲೂ ಕೋಪ ಬರ್ತದೆ. ಯಾಕಂದರೆ ಅವನು ಕೌರವರ ಕಡೆಗೆ ಸೇರಿರ್ತಾನೆ. ಆ ಕೌರವರ ಕಡೆಗೆ ಸೇರಿ ಪಾಂಡವರ ವಿರುದ್ಧನೇ ಅವನು ಪಿತೂರಿಯನ್ನು ಮಾಡ್ತಾ ಇರ್ತಾನೆ ಅಶ್ವತ್ಥಾಮ ಅಂತಕ್ಕಂಥವನು. ವಿಶ್ವದ ಶ್ರೇಷ್ಠ ಧನುರ್ಧಾರಿಯನ್ನಾಗಿ ಮಾಡ್ತೀನಿ ಅಂತಕ್ಕಂಥದ್ದನ್ನು ದ್ರೋಣಾಚಾರ್ಯರು ಅರ್ಜುನನಿಗೆ ಹೇಳಿರ್ತಾರೆ. ಅದೇ ಸಮಯದಲ್ಲಿ ಅವರ ಆಶ್ರಮದ ಹತ್ರ ಏನಾಗ್ತದೆ, ಆ ಒಂದು ಬಾಯಿಯಲ್ಲಿ ಬಾಣವನ್ನು, ಆ ಒಂದು ಬಾಯಿಯಲ್ಲಿ ಒಂದು ನಾಯಿ ಬರ್ತದೆ. ಆ ನಾಯಿಯ ಬಾಯಿಗೆ ಬಾಣ ನಾಟಿರ್ತದೆ. ಅದು ಬೊಗಳಕ್ಕೆ ಬರಲ್ಲ, ಆ ರೀತಿ ಆರಿರ್ತದೆ. ಬಟ್ ಅದಕ್ಕೆ ಯಾವುದೇ ರೀತಿಯಿಂದನೇ ತೊಂದರೆ ಆಗಿರಲ್ಲ. ಇದನ್ನು ಯಾರು ಈ ರೀತಿ ಯಾವುದೇ ರೀತಿಯಿಂದ ಹಾನಿ ಆಗದಂಗೆ ಅದು ಬೊಗಳದಂಗೆ ಮಾತ್ರ ಮಾಡಿರ್ತಾರೆ. ಆ ಬಾಣವನ್ನು ಹೊಡೆದಿದ್ದಾರಲ್ಲ ಅಂತಕ್ಕಂಥದ್ದು ಇವರಿಗೆ ಆಶ್ಚರ್ಯ ಆಗ್ತದೆ. ಯಾಕಂದ್ರೆ ಅಂಥ ವಿದ್ಯೆಯನ್ನು ಇನ್ನೂ ಕಲಿಸಿದ್ದಿಲ್ಲ ಇವರು, ಯಾರೋ ಅರ್ಜುನನಿಗೆ, ದ್ರೋಣಾಚಾರ್ಯರು. ಅವ್ರಿಗೆ ಭಾಳ ಆಶ್ಚರ್ಯ ಆಗ್ತದೆ. ನಾನು ಅರ್ಜುನನನ್ನೇ ಶ್ರೇಷ್ಠ ಧನುರ್ಧಾರಿಯಾಗಿ ಮಾಡಬೇಕಂತಂದರೆ ಇವನು ಯಾರು ಈ ರೀತಿ ನಾಯಿಗೆ ಬಾಣ ಹೊಡೆದಿದ್ದಾರಲ್ಲ ಬಾಯಿಗೆ, ಅದು ಒಂದು ಶಬ್ದವೇದಿ ವಿದ್ಯೆ ಅಂತಕ್ಕಂಥದ್ದು ಮುಂದೆ ಬರ್ತದೆ. ಅದನ್ನು ಹುಡುಕ್ಯಂತ ಹೊರಡ್ತಾರೆ ಅವರು. ಆ ಒಂದು ಕಾಡಿನಲ್ಲಿ ಯಾರು ಅವನು ಬಿಲ್ಲುಗಾರ, ಅವನು ಅಂಥ ಒಂದು ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಒಂದು ವಿದ್ಯೆಯನ್ನು ಕಲ್ತಿದ್ದಾನಲ್ಲ ಯಾರು ಅಂತ ಇವ್ರಿಗೆ ಗಾಬರಿ ಆಗ್ಬಿಡ್ತಾರೆ ದ್ರೋಣಾಚಾರ್ಯರು ಮತ್ತು ಅರ್ಜುನ ಅವನನ್ನು ಹುಡುಕ್ತಾ ಹೋಗ್ತಾರೆ. ಕಾಡಿನೊಳಗೆ ಹೋದಾಗ ಅವನು ಸಿಗ್ತಾನೆ, ಏಕಲವ್ಯ ಅಂತಕ್ಕಂಥ ಒಬ್ಬ ಬೇಡರ ಬಾಲಕ. ಇವತ್ತೇನು ನಾಯಕ ಸಮುದಾಯ ಅಂತ ಹೇಳ್ತೀವಲ್ಲ, ಒಬ್ಬ ಬೇಡರ ಬಾಲಕ ಅವನು ಸಿಗ್ತಾನಲ್ಲಿ. ಏಕಲವ್ಯನ ಹುಡುಕಿ ಹೊರಟ ಅರ್ಜುನ ದ್ರೋಣರ ಮಣ್ಣಿನ ಪ್ರತಿಮೆಯನ್ನು ಮಾಡಿರ್ತಾನೆ. ಅವನು ಹೋದಾಗ ಇವರಿಗೊಂದು ಆಶ್ಚರ್ಯ ಕಾಣುತ್ತದೆ. ಅಲ್ಲಿ ದ್ರೋಣರ ಮಣ್ಣಿನ ಪ್ರತಿಮೆಯನ್ನು ಮಾಡಿರ್ತಾನೆ ಏಕಲವ್ಯ. ಮಣ್ಣಿನ ಪ್ರತಿಮೆಯನ್ನು ಮಾಡಿ ಆ ಪ್ರತಿಮೆಯ ಮುಂದೆ ನಿಂತ್ಕೊಂಡು ಈ ಒಂದು ವಿದ್ಯೆಯನ್ನು ಕಲ್ತಿರ್ತಾನೆ ಅವನು. ಇವ್ರಿಗೆ ಭಾಳ ಆಶ್ಚರ್ಯ ಆಗ್ಬಿಡ್ತದೆ. ಹೊರಗೆ ಬರ್ತಾನೆ ಅವನು. ಏಕಲವ್ಯ ಹೊರಗೆ ಬಂದಾಗ ದ್ರೋಣಾಚಾರ್ಯರಿಗೆ ನಮಸ್ಕಾರ ಮಾಡ್ತಾನೆ ಅವನು. ಆಗ ದ್ರೋಣಾಚಾರ್ಯ ಕೇಳ್ತಾರೆ, ನೀನು ಯಾರಿಂದ ಕಲಿತೆ ಈ ವಿದ್ಯೆ, ಈ ಒಂದು ಬಿಲ್ಲು ವಿದ್ಯೆಯನ್ನು, ಇಷ್ಟೊಂದು ಪರಿಣಿತಿಯನ್ನು ಸಾಧಿಸಿದೆಯಲ್ಲ, ನೀನು ಯಾರಿಂದ ಕಲಿತೆ ಈ ಬಿಲ್ಲು ವಿದ್ಯೆಯನ್ನು ಅಂತ ಹೇಳಿದಾಗ ಅವನು, ನಾನು ಗುರು ದ್ರೋಣರಿಂದ ಕಲಿತೆ ಅಂತ ಹೇಳ್ತಾನೆ. ಇವ್ರಿಗೆ ಭಾಳ ಆಶ್ಚರ್ಯ ಆಗ್ಬಿಡ್ತೈತೆ. ನಾನು ಕಲಿಸೇ ಇಲ್ಲಲ್ಲ ನೇರವಾಗಿ ಅವನಿಗೆ, ದ್ರೋಣಾಚಾರ್ಯರು ಅವನಿಗೆ ಕಲಿಸೇ ಇಲ್ಲ ಏಕಲವ್ಯನಿಗೆ. ಇದು ಅಸತ್ಯ ಅಂತ ಹೇಳ್ತಾರೆ. ಇದು ಅಸತ್ಯ, ಮತ್ತು ಯಾರಿಗಾರು ಹಿಂಗೆ ಹೇಳಿಯ ನೀನು, ನಾನು ಕಲಿಸಿರೋದು ರಾಜಕುಮಾರರಿಗೆ ಮಾತ್ರ, ಪಾಂಡವರು ಮತ್ತು ಕೌರವರಿಗೆ ಮಾತ್ರ ನಾನು ಬಿಲ್ಲು ವಿದ್ಯೆಯನ್ನು ಕಲಿಸಿದ್ದೀನಿ, ನಾನು ನಿನಗೆ ಕಲಿಸಿಲ್ಲ ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಅವನು ಏಕಲವ್ಯ ಗುರುಗಳ ಹತ್ರ ಬಂದಿರ್ತಾನೆ. ಅದಕ್ಕಿಂತ ಮುಂಚೆ ದ್ರೋಣಾಚಾರ್ಯರ ಹತ್ರ ನನಗೆ ಬಿಲ್ಲು ವಿದ್ಯೆ ಕಲಿಸ್ರಿ ಅಂತ ಬಂದಿರ್ತಾನೆ. ಆದರೆ ಆಗಿನ ಪರಿಸ್ಥಿತಿಯಲ್ಲಿ ಆ ಒಂದು ಹಸ್ತಿನಾಪುರ ಸಾಮ್ರಾಜ್ಯದಲ್ಲಿ ಬ್ರಾಹ್ಮಣ ಮತ್ತು ಕ್ಷತ್ರಿಯರಿಗೆ ಮಾತ್ರ ಬಿಲ್ವಿದ್ಯೆ ಕಲಿಯೋಕ್ಕೆ ಒಂದು ಉನ್ನತ ವಿದ್ಯೆಯನ್ನು ಕಲಿಯೋದಕ್ಕೆ ಅವಕಾಶ ಇರ್ತದೆ. ಹಂಗಾಗಿ ನಾನು ನಿನಗೆ ಕಲಿಸಲ್ಲ ಅಂತ ಹೇಳಿರ್ತಾರೆ. ನೀನು ಬೇರೆ ಯಾರಾದರೂ ಗುರುಗಳನ್ನು ನೋಡ್ಕೊಳ್ಳಪ್ಪ,
ನಾನು ನಿನಗೆ ಕಲಿಸಲ್ಲ ಅಂತ ಹೇಳಿರ್ತಾರೆ. ಅವನು ಅದನ್ನೇ ಒಂದು ಛಲವಾಗಿ ತೆಗೆದುಕೊಂಡು ದ್ರೋಣಾಚಾರ್ಯರ ಒಂದು ಪ್ರತಿಮೆಯನ್ನು ಕಾಡಿನಲ್ಲಿ ಮಾಡಿ ಆ ಒಂದು ಪ್ರತಿಮೆ ಮುಂದೆ ನಿಂತುಕೊಂಡೆ ಅವನು ಆ ಒಂದು ದೊಡ್ಡ ಮಟ್ಟಕ್ಕೆ ಆ ಒಂದು ವಿದ್ಯೆಯನ್ನು ಕಲ್ತಿರ್ತಾನೆ. ಅವನಿಗೆ ಏನಾದರೂ ಗುರುಗಳು ನೇರವಾಗಿ ವಿದ್ಯೆ ಕಲಿಸಿದ್ದೇ ಆಗಿದ್ದರೆ ಇನ್ನೂ ಅರ್ಜುನನಿಗಿಂತಲೂ ಮಿಗಿಲಾದ ಒಂದು ಬಿಲ್ವಿದ್ಯೆಯ ಪರಿಣಿತಿಯನ್ನು ಸಾಧಿಸ್ತಿದ್ದ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇದನ್ನೆಲ್ಲ ನೋಡ್ತಾ ಇರ್ತಾರೆ, ಇವರು ಹಿಂಬಾಲಿಸ್ತಾರೆ ಕೌರವರು, ಇವ್ರು ಎಲ್ಲಿಗೆ ಹೋದರು ಏನು ಇಲ್ಲ ಅಂತಂದು ಇವರು ಕೌರವರು ದುರ್ಯೋಧನ ಅವರೆಲ್ಲ ನೋಡ್ತಾ ಇರ್ತಾರೆ. ಏಕಲವ್ಯನ ಒಂದು ಬಿಲ್ವಿದ್ಯೆಯ ಪರಿಣಿತಿ ಎಲ್ಲ ನೋಡಿದಾಗ ದುರ್ಯೋಧನ ಹೇಳ್ತಾನೆ ನೋಡ್ರಿ, ಇವನೇ ಅರ್ಜುನನಿಗೆ ಉತ್ತರ. ಯಾಕಂದರೆ ಅರ್ಜುನನಿಗೆ ಕಂಡ್ರೆ ಅವನಿಗೆ ಭಾಳ ಒಂದು ಹೊಟ್ಟೆ ಕಿಚ್ಚಿರ್ತದೆ, ಯಾಕಂದರೆ ಇವನು ಬಿಲ್ವಿದ್ಯೆಯಲ್ಲಿ ಭಾಳ ಶ್ರೇಷ್ಠತೆಯನ್ನು ಸಾಧಿಸಿರ್ತಾನಲ್ಲ. ಹಂಗಾಗಿ ಈ ಒಂದು ಏಕಲವ್ಯನನ್ನು ನಮ್ಮ ಕಡೆಗೆ ಮಾಡ್ಕೊಂಡು ಬಿಟ್ಟರೆ ಇವನು ಅರ್ಜುನನನ್ನು ಸೋಲಿಸೋಕ್ಕೆ ನಮಗೆ ಅನುಕೂಲ ಆಗ್ತದಲ್ಲ ಅಂತಕ್ಕಂಥ ಒಂದು ದೂರಾಲೋಚನೆ ಅಥವಾ ದುರಾಲೋಚನೆ ಅನ್ಬೋದು. ಶತ್ರುವಿನ ಶತ್ರು ಮಿತ್ರ ಅಂತ ಹೇಳ್ತೀವಲ್ಲ, ಆ ರೀತಿಯ ಒಂದು ತಂತ್ರವನ್ನು ಇವರು ಪ್ರತಿ ಹಂತದಲ್ಲಿ ಕೌರವರು ಎಣಿತಾ ಇರ್ತಾರೆ. ನೋಡ್ರಿ, ಶ್ರೀಕೃಷ್ಣ ಹೇಳ್ತಾನೆ, ಜ್ಞಾನ ಪ್ರಾಪ್ತಿ ಸಮರ್ಪಣೆಯಿಂದಾಗುತ್ತದೆ. ನೋಡ್ರಿ, ಇಲ್ಲಿ ಏಕಲವ್ಯ ಗುರುಗಳ ಹತ್ರ ಕಲ್ತಾ ಇಲ್ಲ, ಅವನು ಬರೀ ಮೂರ್ತಿ ಹತ್ರ ನಿಂತ್ಕೊಂಡು, ಮೂರ್ತಿಯ ಪ್ರತಿಮೆ ಹತ್ರ ನಿಂತ್ಕೊಂಡು ಪ್ರತಿಮೆಯನ್ನು ಮಾಡಿ ಆ ಒಂದು ಸಮರ್ಪಣಾ ಭಾವದಿಂದ ಆ ಒಂದು ವಿದ್ಯೆಯನ್ನು ಕಲ್ತಿದ್ದಾನೆ. ಅಂದರೆ ವಿದ್ಯೆ ಅಂತಕ್ಕಂಥದ್ದು ಸಮರ್ಪಣಾ ಭಾವನೆಯಿಂದ ಆಗ್ತದೆ. ಜ್ಞಾನಕ್ಕೆ ಮಿತಿ ಇಲ್ಲ. ಜ್ಞಾನ ಅಂತಕ್ಕಂಥದ್ದು ಈ ವಿಶಾಲವಾಗಿರ್ತದೆ. ನಾವು ಕೊನೆಗೆ ಸಾಯೋವರೆಗೂ ಸಹ ನಾವು ತಿಳ್ಕೊಳ್ತಕ್ಕಂಥ ವಿಷಯಗಳಿದ್ದಾವೆ, ನಾವು ಕಲಿತಕ್ಕಂಥ ವಿಷಯಗಳಿದ್ದಾವೆ. ಪ್ರತಿ ದಿವಸನೂ ನಾವು ಈ ವಿಚಾರಗಳನ್ನು ತಿಳಿಬೇಕು, ಹೊಸ ಹೊಸ ವಿಷಯಗಳನ್ನು ಕಲಿಯಬೇಕು. ಅದಕ್ಕೆ ಕೊನೆ ಅಂತಕ್ಕಂಥದ್ದೇ ಇಲ್ಲ. ಆದರೆ ಗುರುವಿಗೆ ಮಹತ್ವ ಜಾಸ್ತಿ. ಆದರೆ ಒಬ್ಬ ಗುರು ಅಂತ ಬೇಕು. ಹಿಂದೆ ಹೇಳ್ತಾ ಇದ್ದರು, ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು ಅಂತಕ್ಕಂಥದ್ದು. ಗುರು ಇರಬೇಕು, ಗುರಿ ಇರಬೇಕು. ಇವೆರಡು ಇದ್ದಾಗ ಮಾತ್ರ ಒಂದು ಉನ್ನತ ಒಂದು ವಿದ್ಯೆಯನ್ನು ಅಥವಾ ಸಾಧನೆ ಮಾಡ್ತಕ್ಕಂಥದ್ದಕ್ಕೆ ಒಂದು ಅವಕಾಶ ಇದೆ ಅಂತಕ್ಕಂಥದ್ದನ್ನು. ಆದರೆ ಈಗೇನಾಗಿದೆ ಅಂತಂದರೆ ಪ್ರತಿಯೊಂದು ನಮಗೆ ಗುರುಗಳಿಲ್ಲದೇ ವಿದ್ಯೆ ಸಿಗ್ತಾ ಇದೆ ಆನ್ಲೈನ್ನಲ್ಲಿ. ಇವತ್ತು ಆನ್ಲೈನ್ನಲ್ಲಿ ನೀವು ಗೂಗಲ್ನಲ್ಲಿ ಓದ್ಬಿಟ್ರೆ ಏನು ಮಾಹಿತಿ ಬೇಕು ಕ್ಷಣಾರ್ಧದಲ್ಲಿ ನಿಮ್ಮ ಮುಂದೆ ಇರ್ತದೆ. ಆದರೆ ಏನೇ ಮಾಹಿತಿ ಇದ್ರೂ ಅದರಲ್ಲಿ ನೈತಿಕತೆ ಅಂತಕ್ಕಂಥದ್ದಿರಲ್ಲ. ನೀವು ಆನ್ಲೈನ್ನಲ್ಲಿ ನಾವೊಂದು ಕೆಟ್ಟ ವಿಚಾರವನ್ನು ಹಾಕಿದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಕ್ಕಂಥ ಎಲ್ಲ ಮಾಹಿತಿ ತೋರಿಸ್ತದೆ. ಇದು ಒಳ್ಳೇದು, ಇದು ಕೆಟ್ಟದ್ದು ಅಂತ ಹೇಳಲ್ಲ ಅದು. ಆದರೆ ಗುರುಗಳೇ ಹೇಳಿದ್ರೆ ಇದು ಒಳ್ಳೇದು, ಇದು ಕೆಟ್ಟದ್ದು ಅಂತ ಹೇಳ್ತಾರೆ. ಹೌದಪ್ಪ, ಇದನ್ನು ನೀನು ತಿಳ್ಕೊಬೇಕು, ಇದು ತಿಳ್ಕೊಬಾರ್ದು ಅಂತ ಹೇಳ್ತಾರೆ. ಆದರೆ ಆನ್ಲೈನ್ನಲ್ಲಿ ನಾವು ಒಂದು ಕೆಟ್ಟ ವಿಚಾರವನ್ನು ಒಂದು ಗೂಗಲ್ನಲ್ಲಿ ಟೈಪ್ ಮಾಡಿದ್ರು ಕೂಡ ಆ ವಿಚಾರದ ಬಗ್ಗೆ ಮಾಹಿತಿ ನಮಗೆ ಸಾಕಷ್ಟು ಸಿಕ್ಕಂತ ಹೋಗ್ತದೆ. ಹಂಗೆ ಇದು ಏನೇ ಇದ್ದರೂ ಕೂಡ ಆ ಒಂದು ಗುರುಗಳು ಅಂತಕ್ಕಂಥವ್ರು ಬೇಕು. ಆ ಗುರುವಿನ ಮೂಲಕ ಕಲಿತಾಗ ಮಾತ್ರ ಒಂದು ನೈತಿಕವಾಗಿ ಒಂದು ಒಳ್ಳೆಯ ಜೀವನವನ್ನು, ಮೌಲ್ಯಗಳನ್ನು ಒಂದು ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಹೇಳ್ತಾನೆ. ಇತ್ತ ಚಿಂತಿತರಾದ ದ್ರೋಣರು, ಅವರಿಗೆ ಒಂಥರ ಮನಸ್ಸಿಗೆ ಗಲಿಬಿಲಿ ಆಗಿಬಿಡ್ತು. ಇದೇನಿದು, ನಾನು ಅರ್ಜುನನನ್ನು ಒಂದು ಶ್ರೇಷ್ಠ ಧನುರ್ಧಾರಿಯನ್ನಾಗಿ ಮಾಡಬೇಕಂತ ಇತ್ತು, ಏಕಲವ್ಯ ಹಿಂಗಾಗಿಬಿಟ್ನಲ್ಲ, ಇವನಿಗಿಂತೂ ಒಂದು ಉನ್ನತ ಮಟ್ಟದ ವಿದ್ಯೆ ಕಲ್ತುಬಿಟ್ಟಿದ್ದಾನೆ. ನೇರವಾಗಿ ನನ್ನಿಂದ ಕಲಿತಿಲ್ಲದ್ರು ಕೂಡ ನನ್ನ ಮೂರ್ತಿಯನ್ನು ಒಂದು ಪ್ರತಿಷ್ಠಾಪನೆ ಮಾಡಿಕೊಂಡು ಅದರ ಮುಖಾಂತರ ಕಲ್ತುಬಿಟ್ಟಿದ್ದಾನಲ್ಲ ಅಂತಕ್ಕಂಥ ಒಂದು ಚಿಂತೆ ದ್ರೋಣಾಚಾರ್ಯರಿಗೆ ಆಗ್ತದೆ. ಏಕಾಗ್ರತೆ ತಪ್ಪಿದ ಅರ್ಜುನ, ಇವನಿಗೂ ಸಹ ಅರ್ಜುನನಿಗೆ ಒಂಥರ ಗೊಂದಲ ಆಗಿಬಿಡ್ತತೆ. ಯಾಕಂದರೆ ಇವನಿಗೂ ಸಹ ಒಂದು ಅಹಂ ಅಂತಕ್ಕಂಥದ್ದು ಇರ್ತದೆ. ಯಾರಿಗಾದರೂ ಸಹ ಸಹಜ, ಬುದ್ಧಿವಂತರಿಗೆ ಒಂದು ಸಾಧನೆ ಮಾಡಿರ್ತಕ್ಕಂಥವರಿಗೆ ಒಂದು ಸಣ್ಣ ರೀತಿಯಿಂದ ಒಂದು ಅಹಂಕಾರ ಅಂತಕ್ಕಂಥದ್ದು ಇದ್ದೇ ಇರ್ತದೆ. ಇವನಿಗೂ ಇತ್ತು, ನಾನು ಒಳ್ಳೆಯ ಧನುರ್ಧಾರಿ, ಶ್ರೇಷ್ಠ ಬಿಲ್ವಿದ್ಯೆ ಪರಿಣಿತ ಅಂತಕ್ಕಂಥದ್ದು. ಇವನಿಗೂ ಸಹ ಗೊಂದಲಾಗಿ ಆ ಒಂದು ಬಿಲ್ವಿದ್ಯೆಯಲ್ಲೇ ಅವನು ಆ ಒಂದು ಮನಸ್ಸಿನ ಹತೋಟಿಯನ್ನು ಕಳ್ಕೊಳ್ತಾ ಇದ್ದಾನೆ ಅವನು. ನೋಡ್ರಿ, ದುರ್ಯೋಧನ ಹೇಳ್ತಾನೆ ಅಶ್ವತ್ಥಾಮನ ಹತ್ರ, ಏಕಲವ್ಯನೊಂದಿಗೆ ಮೈತ್ರಿ ಮಾಡೋಣ. ಏಕಲವ್ಯ ಅಂತಕ್ಕಂಥ ಒಬ್ಬ ಶೂರ ಸಿಕ್ಕಿದ್ದಾನೆ ನಮಗೀಗ. ಪಾಂಡವರನ್ನು ಎದುರಿಸ್ಬೇಕಂತಂದ್ರೆ ಇವನು ಬೇಕು ನಮಗೆ. ಇವನ ಜೊತೆಗೆ ನಾವು ಮೈತ್ರಿಯನ್ನು ಮಾಡ್ಕೊಳ್ಳೋಣ, ಗೆಳೆತನವನ್ನು ಮಾಡಿ ಇವನ ನಮ್ಮ ಕಡೆಗೆ ಸೇರಿಸ್ಕೊಳ್ಳೋಣ ಅಂತಕ್ಕಂಥದ್ದನ್ನು ಹೇಳ್ತಾನೆ. ದ್ರೋಣರು ಆ ಒಂದು ಇವನ ಹತ್ರ, ಯಾರು ಇವನು ಏಕಲವ್ಯನ ಹತ್ರ ಬರ್ತಾರೆ. ಬಂದು ಹೇಳ್ತಾರೆ, ಆಯ್ತಪ್ಪ, ಈಗ ನೀನು ನನ್ನನ್ನು ಗುರುವಾಗಿ ಸ್ವೀಕರಿಸಿದೀಯಾ ಅಂತ ಕೇಳ್ತಾರೆ. ಹೌದು ಗುರುಗಳೇ, ನಿಮ್ಮಿಂದಲೇ ನಾವು ಕಲ್ತಿರೋದು ಅಂತ ಹೇಳ್ತಾನೆ ಅವನು. ನೇರವಾಗಿ ಕಲ್ತಿಲ್ಲದ್ರು ಸಹ ನಾನು ನಿಮ್ಮಿಂದಲೇ ಕಲ್ತಿರೋದು, ನಿಮ್ಮ ಆಶೀರ್ವಾದದಿಂದನೇ ಕಲ್ತಿರೋದು. ಅವತ್ತು ನೀವು ಆಶೀರ್ವಾದ ಮಾಡಿದ್ರಿ ನೀವು, ಹಂಗಾಗಿ ನಿಮ್ಮ ಪ್ರತಿಮೆನ ನಾನು ಕಾಡಿನಲ್ಲಿ ಪ್ರತಿಷ್ಠಾಪನೆ ಮಾಡಿ ಆ ಒಂದು ನಿಮ್ಮ ಒಂದು ಇದರಿಂದಲೇ ನಾನು ಕಲ್ತಿದ್ದೀನಿ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಹಾಗೆ ಹೇಳ್ತಾರೆ ನೋಡ್ರಿ ದ್ರೋಣಾಚಾರ್ಯರು, ಹಂಗಾದರೆ ನನಗೆ ಗುರುದಕ್ಷಿಣೆ ಕೊಡ್ತೀಯೇನಂತ ಕೇಳ್ತಾರೆ ಅವರು. ಅವಾಗೆಲ್ಲ ಗುರುದಕ್ಷಿಣೆ ಕೊಡಬೇಕಾಗಿತ್ತು. ಈಗೆಲ್ಲ ಮೊದಲ ಫೀಸ್ ಕಟ್ಟಿ ನಾವು ಓದಿಸ್ತೀವಿ ಮಕ್ಕಳಿಂದ, ಯಾವ ದಕ್ಷಿಣೆ ಇಲ್ಲ ಏನಿಲ್ಲ. ಅವಾಗೆಲ್ಲ ಎಲ್ಲ ಕಲಿಸಿದ ಮೇಲೆ ಗುರುದಕ್ಷಿಣೆ ಕೇಳ್ತಾಯಿದ್ರು. ಅದೇನು ದೊಡ್ಡ ಮಟ್ಟಕ್ಕೆ ಕೇಳ್ತಾ ಇದ್ದಿಲ್ಲ ಅವರು. ಏನೋ ಜೀವನೋಪಾಯಕ್ಕೆ ಏನು ಬೇಕೋ ಅಷ್ಟೇ ಕೇಳ್ತಾಯಿದ್ರು ಅವರೆಲ್ಲ.
ಹಂಗಾಗಿ ನನಗೆ ಗುರುದಕ್ಷಿಣೆ ಕೊಡ್ತೀಯೇನೋ ಅಂತ ಕೇಳಿದರು ಗುರುಗಳು. ನನ್ನಿಂದ ನೀನು ಕಲ್ತೀಯಲ್ಲಪ್ಪ, ಹಂಗಾಗಿ ನನಗೆ ಗುರು ಅಂತಂದರೆ ನೀನು ಶಿಷ್ಯ, ಗುರುದಕ್ಷಿಣೆ ಕೊಡಬೇಕು ನೀನು. ಗುರುದಕ್ಷಿಣೆ ಕೊಟ್ಟಾಗ ಮಾತ್ರ ಅದು ನೀನು ಗುರುಗಳ ಋಣ ತೀರಿಸ್ದಂಗೆ ಕತೆ ಅಂತಕ್ಕಂಥದ್ದು. ಹೌದು ಕೊಡ್ತೀನಿ ಅಂತ ಹೇಳ್ತಾನೆ ನಾನು. ಏನು ಕೇಳ್ರಿ, ಏನು ಬೇಕು ನಿಮಗೆ, ನಾನು ಗುರುದಕ್ಷಿಣೆ ಕೊಡೋಕ್ಕೆ ರೆಡಿ ಇದ್ದೀನಿ. ನೋಡ್ರಿ ಏನು ಕೇಳ್ತಾರೆ ಅವರು, ನಿನ್ನ ಬಲಗೈ ಹೆಬ್ಬೆರಳನ್ನು ಕೊಡು ಅಂತ ಕೇಳ್ತಾರೆ ಅವರು. ಇರೋದ ಬಲಗೈ ಹೆಬ್ಬೆರಳು. ನನಗೆ ಸ್ವಲ್ಪ ಒಂದು ಸ್ವಲ್ಪ ಏನೋ ಸಮಸ್ಯೆ ಆಗಿ ಎಷ್ಟು ಸಮಸ್ಯೆ ಆಗೈತೆ ಅಂತಂದ್ರೆ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಈ ಬಲಗೈ ಹೆಬ್ಬೆರಳು. ಆ ಬಿಲ್ವಿದ್ಯೆಯಲ್ಲಿ ಪ್ರಮುಖವಾಗಿ ಕೆಲಸ ಮಾಡ್ತಕ್ಕಂಥದ್ದು ಹೆಬ್ಬೆರಳು, ಬಲಗೈ ಹೆಬ್ಬೆರಳು. ಆ ಬಲಗೈ ಹೆಬ್ಬೆರಳಿಲ್ಲಂದರೆ ನೀವು ಯಾವ ಶಸ್ತ್ರಗಳನ್ನು ಹೂಡೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಬಲಗೈ ಹೆಬ್ಬೆರಳು ಕೊಡೋನು, ಅವನು ಕ್ಷಣ ಮಾತ್ರ ಯೋಚನೆ ಮಾಡಲ್ಲ. ಹಂಗೆ ಹಿಂದೆಲ್ಲ ಬಾಣ ತೆಗಿತಾನೆ, ಹಿಂದೆ ಶಸ್ತ್ರದಲ್ಲಿ ಬಾಣ ಇರ್ತತೆ, ತೆಗಿತಾನೆ, ಹೊಡೆದು ಕೊಟ್ಬಿಡ್ತಾನೆ. ಆ ಬಲಗೈ ಹೆಬ್ಬೆರಳನ್ನು ಕಿತ್ತು ಬಿಡ್ತಾನೆ, ಪೂರ್ತಿ ಕಟ್ ಮಾಡಿ ಕೊಟ್ಟಾಗ್ಬಿಡ್ತಾನೆ ಅವ್ನು ಕೈಯಾಗ. ನೋಡ್ರಿ, ಅದು ಸಮರ್ಪಣೆ, ಗುರುಗಳಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು. ಯಾವುದೇ ರೀತಿಯಿಂದ ಯೋಚನೆ ಮಾಡಲಿಲ್ಲ ಅವನು. ಹೆಬ್ಬೆರಳನ್ನು ಕತ್ತರಿಸಿ ಕೊಟ್ಬಿಟ್ಟು ಅವನು ಅವಾಗ ಹೇಳ್ತಾರೆ, ಆಯಿತು ಇನ್ಮೇಲೆ ನೀನು ನನ್ನ ಶಿಷ್ಯ. ಏನು ಮಾಡ್ಬೇಕು, ಎಲ್ಲ ಮುಗೀತು ಅವನದೀಗ, ಅವನ ಜೀವನನೇ ಹೋಯ್ತು. ಅದನ್ನೇ ಇವತ್ತಿಗೂ ಸಹ ಕೆಲವೊಂದು ಹೋರಾಟ ಮಾಡ್ತಾ ಇರ್ತಾರೆ, ನಾವು ಸಮಾಜದಲ್ಲಿ ನೋಡ್ತೀವಿ. ಬ್ರಾಹ್ಮಣ ದ್ರೋಣಾಚಾರ್ಯ ಗುರುಗಳು ಒಬ್ಬ ಬೇಡನ ಒಂದು ಕೈಯನ್ನು ಹೆಬ್ಬೆರಳನ್ನು ಕಟ್ ಮಾಡಿ ಅವಾಗಲೇ ಕತ್ತರಿಸ್ಕೊಂಬಿಟ್ರು, ಅವನು ಬೆಳೆದಂಗೆ ಅವನ್ನ ಮಟ್ಟ ಹಾಕಿಬಿಟ್ರು, ಹಾಗೆ ಹೀಗೆ ಅಂತಕ್ಕಂಥ ಕೆಲವೊಂದು ಹೋರಾಟಗಳನ್ನು ನಾವು ನೋಡ್ತೀವಿ. ಆದರೆ ಅವತ್ತಿನ ಪರಿಸ್ಥಿತಿನೇ ಬೇರೆ, ಇವತ್ತಿನ ಪರಿಸ್ಥಿತಿನೇ ಬೇರೆ. ಅವ್ರು ಹೇಳ್ತಾರೆ ನೋಡ್ರಿ, ನೀನು ಇನ್ಮೇಲೆ ಹಸ್ತಿನಾಪುರದಲ್ಲಿರಬೇಡ, ಹಸ್ತಿನಾಪುರ ಸಾಮ್ರಾಜ್ಯದ ವ್ಯಾಪ್ತಿಯಲ್ಲಿರಬೇಡ. ಯಾಕಂದರೆ ಹಸ್ತಿನಾಪುರ ಸಾಮ್ರಾಜ್ಯದ ವ್ಯಾಪ್ತಿಯಲ್ಲಿ ಬ್ರಾಹ್ಮಣ ಮತ್ತು ಕ್ಷತ್ರಿಯರಿಗೆ ಮಾತ್ರ ಶ್ರೇಷ್ಠ ವಿದ್ಯೆಗಳನ್ನು ಕಲಿಯೋದಕ್ಕೆ ಅವಕಾಶ ಇದೆ, ಬೇರೆಯವರಿಗೆ ಅವಕಾಶ ಇಲ್ಲ. ಸೂತಪುತ್ರರಿಗೆ, ಕೆಳವರ್ಗದವರಿಗೆ ಅವಕಾಶ ಇಲ್ಲ. ಆವತ್ತಿನ ಕಾನೂನು, ಆ ದೇಶದ ಕಾನೂನು, ಹಸ್ತಿನಾಪುರ ಸಾಮ್ರಾಜ್ಯದ ಕಾನೂನು. ಇವತ್ತು ಹೆಂಗೆ ನಮ್ಮ ದೇಶಕ್ಕೆ ಒಂದು ಸಂವಿಧಾನ ಮಾಡ್ಕೊಂಡಿವೋ ಅವತ್ತೊಂದು ಸಂವಿಧಾನ ಮಾಡಿದ್ರು ಅವರು, ಆಯಾ ದೇಶಕ್ಕೆ ಸಂಬಂಧಪಟ್ಟಂಗೆ, ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ. ಅವತ್ತಿನ ಕಾನೂನು ಆ ರೀತಿ ಇತ್ತು. ಅಲ್ಲಿ ಬಿಲ್ವಿದ್ಯೆ ಕಲಿಯೋದಕ್ಕೆ ಬೇಡರಿಗೆ ಅವಕಾಶ ಇದ್ದಿಲ್ಲ. ನೀನು ಮಗಧ ರಾಜ್ಯಕ್ಕೆ ಹೋಗು, ಅಲ್ಲಿ ಬಿಲ್ವಿದ್ಯೆ ಕಲಿಯೋಕೆ ನಿಮಗೆ ಅವಕಾಶ ಇದೆ. ಬೇಡರಿಗೆ ಅಲ್ಲಿ ಅವಕಾಶ ಇದೆ, ನೀನು ಅಲ್ಲಿ ನಿನ್ನ ಸಾಧನೆಯನ್ನು ಮಾಡು, ಇಲ್ಲಿ ಅವಕಾಶ ಇಲ್ಲ, ನೀನು ಹೋಗಿಬಿಡು ಅಂತ ಹೇಳಿದರು. ಅವನು ಅದೇ ರೀತಿ ಗುರುಗಳ ಒಂದು ಮಾತನ್ನು ಶಿರಸಾವಹಿಸಿ ಪಾಲಿಸಿ ಅವನು ಹಸ್ತಿನಾಪುರ ಸಾಮ್ರಾಜ್ಯವನ್ನು ಬಿಟ್ಟು ಅವನು ಮಗಧ ರಾಜ್ಯಕ್ಕೆ ಹೋಗಿಬಿಡ್ತಾನೆ. ಇತ್ತ ಅವನು ಹೋದ ತಕ್ಷಣ ಮೂರ್ತಿಯನ್ನು ನಾಶಪಡಿಸಿದ್ರು ಇವರೇ ದ್ರೋಣರು, ಅವರೇ ಹೊಡೆದರು, ಮೂರ್ತಿಯನ್ನು ಪೂರ್ತಿ ನಾಶ ಮಾಡಿದರು. ಶೋಕತಪ್ತರಾದರು. ಅವರಿಗೂ ಸಹ ಎಲ್ಲೋ ಒಂದು ತಪ್ಪು ಭಾವನೆ, ಒಂದು ಪಶ್ಚಾತ್ತಾಪ ಅಂತಕ್ಕಂಥದ್ದು ಕಾಡ್ತತೆ ಸಹಜವಾಗಿ. ಯಾಕಂದರೆ ಅದು ನಾನು ಮಾಡಿದ್ದು ಸರಿಯಲ್ಲ ಅಂತಕ್ಕಂಥದ್ದು ಮನಸ್ಸಿಗೆ ಅಂದೇ ಅಂತದ್ದು ನೋಡ್ರಿ. ಅದು ಅವನಿಂದ ಒಂದು ಹೆಬ್ಬೆರಳನ್ನು ಕಟ್ ಮಾಡಿಸ್ಕೊಂಡಿದ್ದು. ಯಾಕಂದರೆ ಇವರೇನು ಕಲಿಸಿದ್ದಿಲ್ಲ, ಅವನೊಬ್ಬ ಶ್ರೇಷ್ಠ ಬಿಲ್ಲುವಿದ್ಯೆ ಚತುರ ನಿಪುಣ ಆಗ್ತಾಯಿದ್ದ ಅಂತ ನನ್ನ ಅರ್ಜುನನಿಗೋಸ್ಕರ, ಅಥವಾ ತಾವು ಏನೋ ಒಂದು ಪ್ರತಿಜ್ಞೆ ಮಾಡಿದ್ರು ಅದನ್ನು ಈಡೇರಿಸ್ಕೊಳ್ಳೋಕ್ಕೋಸ್ಕರ ಒಬ್ಬ ಬಾಲಕನನ್ನು ನಾನು ಬಲಿ ತೆಗೆದುಕೊಂಡೆಲ್ಲ, ಅವನ ಒಂದು ಜೀವನವನ್ನೇ ಬಲಿ ತೆಗೆದುಕೊಂಡೆಲ್ಲ ಅಂತಕ್ಕಂಥ ಒಂದು ಪಶ್ಚಾತ್ತಾಪ ಅವ್ರ ಮನಸ್ಸಿನಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಇದ್ದೇ ಇರ್ತಿತ್ತು. ಹಂಗಾಗಿ ಅವರು ಪರಿತಪಿಸ್ತಾ ಇದ್ದರು, ಶೋಕತಪ್ತರಾದರು, ದುಃಖಪಟ್ಟರು ಅವರು. ಆ ಏಕಲವ್ಯನ ಚಿತ್ರಣ ಸಹ ಅವ್ರ ಕಣ್ಣು ಮುಂದೆ ಬರ್ತಾಯಿತ್ತು. ನೋಡಿರಿ, ಇವನು ಈ ಎಲ್ಲ ಒಂದು ಸನ್ನಿವೇಶನನ್ನು ಕೌರವರು ಸಹ ನೋಡ್ತಾ ಇದ್ದರು. ದುರ್ಯೋಧನ ಮತ್ತು ಅವನ ಸಂಗಡಿಗರು ಏನಿದ್ರಲ್ಲ ಇವರೆಲ್ಲ ಸಹ ಈ ಒಂದು ಸನ್ನಿವೇಶವನ್ನು ನೋಡ್ತಾ ಇದ್ದರು. ಅವಾಗ ದುರ್ಯೋಧನ ನೋಡ್ರಿ ಅರ್ಜುನನಿಗೆ ವ್ಯಂಗ್ಯ ಮಾಡ್ತಾನೆ. ಯಾಕಂದರೆ ಗುರುಗಳು ನಿನ್ನನ್ನು ಶ್ರೇಷ್ಠ ಧನುರ್ಧಾರಿಯನ್ನೇ ಮಾಡೋಕ್ಕೆ ಏಕಲವ್ಯನನ್ನು ಬೆರಳು ಕಟ್ ಮಾಡಿಸ್ಕೊಂಡ್ರಲ್ಲ, ಇದನ್ನು ನಿಮ್ಮ ಗುರುಗಳು ಕಲಿಸೋದು ನಿಮಗೆ ಅಂತಕ್ಕಂಥದ್ದನ್ನು ಇವನು ಹಂಗಿಸ್ತಾ ಇರ್ತಾನೆ, ಅರ್ಜುನನಿಗೆ ಹಂಗಿಸ್ತಾ ಇರ್ತಾನೆ ದುರ್ಯೋಧನ. ಅದಕ್ಕೆ ಅವನು ಅರ್ಜುನ ಹೇಳ್ತಾನೆ ನೋಡ್ರಿ, ನಾನು ನನ್ನ ಶ್ವಾಸ ಪ್ರಯತ್ನದಿಂದ ಶ್ರೇಷ್ಠ ಧನುರ್ಧಾರಿ ಆಗಲಾರನೇ. ಗುರುಗಳನ್ನು ಕೇಳ್ತಾನೆ, ಗುರುಗಳೇ ಯಾಕೆ ಇಂಥ ತಪ್ಪು ಮಾಡಿಬಿಟ್ರಿ ನೀವು? ಅವನು ಏಕಲವ್ಯನ ಹೆಬ್ಬೆರಳನ್ನು ಯಾಕೆ ನೀವು ಗುರುದಕ್ಷಿಣೆ ತೊಗೊಂಡ್ರಿ? ಎಲ್ಲರೂ ನನ್ನ ಹಂಗಿಸ್ತಾರೆ ಇವರೆಲ್ಲ. ನನಗೆ ಸ್ವಪ್ರಯತ್ನ ಇದ್ದಿಲ್ಲ, ನನಗೆ ಸಾಮರ್ಥ್ಯ ಇದ್ದಿಲ್ಲ ನಾನು ಶ್ರೇಷ್ಠ ಧನುರ್ಧಾರಿ ಆಗೋದಕ್ಕೆ. ನಾನು ಆ ದಾರಿಯಲ್ಲಿ ನಡೀತಾ ಇದ್ದೆನಲ್ಲ, ನಿಮ್ಗೆ ಯಾಕಂತ ಅನುಮಾನ ಬಂತು ಅಂತ ಕೇಳ್ತಾನೆ ಇವನು ಅರ್ಜುನ. ಸಹಜವಾಗಿರ್ತಕ್ಕಂಥದ್ದು. ಕಳಂಕವಾಗುವ ಗುರುದಕ್ಷಿಣೆ ಏಕೆ? ಒಂದಿಡೀ ಮುಂದೆ ಇತಿಹಾಸದಲ್ಲಿ ದಾಖಲಾಗ್ತದೆ. ಇದು ಈಗ ದಾಖಲಾಗಿದೆಯಲ್ಲ, ಇದು ಇವತ್ತಿಗೂ ಸಹ ಅದನ್ನು ಹೋರಾಟ ಮಾಡ್ತಾರೆ ಅಂತ ಹೇಳಿದ್ನಲ್ಲ ನಾನು. ಅಲ್ಲಲ್ಲಿ ಹೋರಾಟಗಳಾಗ್ತವೆ. ಇಂಥ ಒಂದು ಕಳಂಕ ಬರ್ತಕ್ಕಂಥ ಒಂದು ಗುರುದಕ್ಷಿಣೆಯನ್ನು ಯಾಕೆ ತಗೊಂಡ್ರಿ ನೀವು ಅಂತಕ್ಕಂಥದ್ದು, ನನಗೋಸ್ಕರ ಯಾಕೆ ತೊಗೊಂಡ್ರಿ? ನನಗೆ ಸಾಮರ್ಥ್ಯ ಇತ್ತಲ್ಲ, ನಾನು ಕಲಿತಿದ್ದೆ ಅಂತಕ್ಕಂಥದ್ದನ್ನು ಅರ್ಜುನ ಹೇಳ್ತಾನೆ. ಅದಕ್ಕೆ ಹೇಳ್ತಾರೆ ನೋಡ್ರಿ ಗುರುಗಳು, ಏಕಲವ್ಯ ಮಗಧದ ಪರವಾಗಿ ಮುಂದೆ, ಇವನು ಏಕಲವ್ಯ ಅದನ್ನಲ್ಲ, ಈಗ ಸದ್ಯ ಇಲ್ಲಿದ್ದ, ಮುಂದೆ ಏನು ಮಾಡ್ತಿದ್ದ ಇವನು? ಮಗಧದ ಪರವಾಗಿ ಕುರುರಾಷ್ಟ್ರದ ವಿರುದ್ಧ ಯುದ್ಧ ಮಾಡುವವನಿದ್ದ. ಮುಂದೆ ಈ ಒಂದು ಹಸ್ತಿನಾಪುರ ಸಾಮ್ರಾಜ್ಯದ ವಿರುದ್ಧನೇ ಇವನು ಯುದ್ಧ ಮಾಡ್ತಿದ್ದ ಇವನು ಏಕಲವ್ಯ. ಅಷ್ಟೊಂದು, ಯಾಕಂದರೆ ಇವನು ಬಿಲ್ವಿದ್ಯೆಯಲ್ಲಿ ಪ್ರವೀಣ ಆಗಿಬಿಡ್ತಿದ್ನಲ್ಲ,
ಮುಂದೆ ಹಸ್ತಿನಾಪುರ ಕುರುರಾಷ್ಟ್ರದ ವಿರುದ್ಧನೇ ಯುದ್ಧ ಮಾಡ್ತಾ ಇದ್ದ. ಹಂಗಾಗಿ ನಾನು ಧರ್ಮದ ಬಂಧನದಲ್ಲಿರುವೆ. ಈಗ ನಾನೇನಪ್ಪ, ಹಸ್ತಿನಾಪುರದ ಸಾಮ್ರಾಜ್ಯದ ಒಂದು ರಾಜಕುಮಾರರಿಗೆ ವಿದ್ಯೆ ಕಲಿಸೋಕ್ಕೆ ನನ್ನ ಇಲ್ಲಿ ನೇಮಿಸಿದ್ದಾರೆ. ಅದಕ್ಕೆ ಬದ್ಧನಾಗಿದ್ದೀನಿ, ಆ ಒಂದು ಧರ್ಮದ ಚೌಕಟ್ಟಿನಲ್ಲಿದ್ದೀನಿ. ಈ ಒಂದು ಹಸ್ತಿನಾಪುರ ಸಾಮ್ರಾಜ್ಯವನ್ನು ನಿಮ್ಮೆಲ್ಲ ರಾಜಕುಮಾರರ ಮೂಲಕ ರಕ್ಷಣೆ ಮಾಡ್ತಕ್ಕಂಥದ್ದು ನನ್ನ ಕೆಲಸ. ಹಂಗಾಗಿ ಆ ಒಂದು ಪ್ರಾರಂಭದಲ್ಲೇ ಇದನ್ನು ಚೂಟ ಹಾಕಬೇಕಂತಕ್ಕಂಥ ಉದ್ದೇಶದಿಂದ ನಾನು ಈ ನಿರ್ಧಾರ ತೊಗೊಂಡೆ. ಇದು ನಿನ್ನ ಪರವಾಗಿ ತೊಗೊಂಡಿರ್ತಕ್ಕಂಥ ನಿರ್ಧಾರ ಅಲ್ಲ. ಇಡೀ ಒಂದು ಕುರು ಸಾಮ್ರಾಜ್ಯವನ್ನು ನಾನು ರಕ್ಷಣೆ ಮಾಡಬೇಕಾಗಿದೆ. ಅವನೇನಾದರೂ ಮುಂದೆ ಬೆಳೆದಿದ್ದರೆ ಹಸ್ತಿನಾಪುರದ ವಿರುದ್ಧನೇ ಯುದ್ಧ ಮಾಡ್ತಾ ಇದ್ದ, ಅವಾಗ ನಿಮ್ಮೆಲ್ಲರಿಗೂ ಸೋಲಾಗ್ತಾ ಇತ್ತು. ಅವನ ವಿರುದ್ಧ ನೀವು ಯಾರು ಗೆಲ್ತಾ ಇದ್ದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ ಅವರು ದ್ರೋಣಾಚಾರ್ಯರು. ಹಸ್ತಿನಾಪುರ ಕಾಪಾಡ್ತಕ್ಕಂಥದ್ದು ನನ್ನ ಧರ್ಮ. ಯಾಕಂದರೆ ಹಸ್ತಿನಾಪುರದ ಅನ್ನವನ್ನು ತಿಂತಾಯಿದ್ದೀನಿ ನಾನಿವತ್ತು. ನಿಮ್ಮೆಲ್ಲ ರಾಜಕುಮಾರರಿಗೆ ವಿದ್ಯೆ ಕಲಿಸಿನಲ್ಲ, ಆ ವಿದ್ಯೆ ಏನಪ್ಪ ಅಂದ್ರೆ ಉಪಯೋಗ ಆಗಬೇಕು. ಆ ವಿದ್ಯೆಯಿಂದ ನೀವು ನಿಮ್ಮ ರಾಜ್ಯವನ್ನು ರಕ್ಷಣೆ ಮಾಡ್ಕೊಳ್ಬೇಕು. ಅದು ನನ್ನ ಉದ್ದೇಶ ಅಂತಕ್ಕಂಥದ್ದನ್ನು ಹೇಳ್ತಾರೆ ಅವರು. ವಿದ್ಯೆ ರಾಜ್ಯ ಮತ್ತು ಸೀಮೆಯ ಬಂಧನಕ್ಕೊಳಪಡುವುದೇ ಅಂತ ಕೇಳ್ತಾನೆ ಅರ್ಜುನ. ಈ ವಿದ್ಯೆ ಅಂತಕ್ಕಂಥದ್ದು ಒಂದು ರಾಜ್ಯ, ಒಂದು ಸೀಮೆ, ಒಂದು ಗಡಿ, ಒಂದು ಪ್ರಾಂತ್ಯ, ಒಂದು ದೇಶಕ್ಕೆ ಸಂಬಂಧಪಡ್ತತೇನು ಅಂತ ಹೇಳ್ತಾರೆ. ಇಲ್ಲ, ನನ್ನ ಸಮರ್ಪಣೆ ಹಸ್ತಿನಾಪುರಕ್ಕೆ. ನನ್ನ ಸಮರ್ಪಣೆ ಏನಿದ್ರು ಹಸ್ತಿನಾಪುರಕ್ಕೆ. ಯಾಕಂದರೆ ಹಸ್ತಿನಾಪುರದ ಅನ್ನವನ್ನು ತಿಂತಾಯಿದ್ದೀನಿ ನಾನು. ಹಸ್ತಿನಾಪುರದ ರಾಜಕುಮಾರರಿಗೆ ನಾನು ವಿದ್ಯೆಯನ್ನು ಕಲಿಸಿದ್ದೀನಿ. ಆ ರಾಜಕುಮಾರರು ಒಳ್ಳೆಯ ರೀತಿಯಿಂದ ಅವರು ರಾಜ್ಯವನ್ನು ರಕ್ಷಣೆ ಮಾಡ್ಕೊಳ್ಬೇಕು. ಬೇರೆ ಗುರುಗಳಿಂದ ಏಕಲವ್ಯ ಕಲಿತಿದ್ದರೆ ಸಂತೋಷ. ಅವನು ಬೇರೆ ಗುರುಗಳಿಂದ ಕಲಿತಿದ್ದರೆ ನಾನು ಚಿಂತೆ ಮಾಡ್ತಾ ಇದ್ದಿಲ್ಲ. ಯಾಕಂದರೆ ಮುಂದೆ ಒಂದು ಕೆಟ್ಟ ಹೆಸರು ಬರ್ತೈತಿ. ದ್ರೋಣಾಚಾರ್ಯರಿಂದ ಶಿಷ್ಯರಿಗೆ ಕಲಿಸಿದ್ರು, ಅವ್ರ ಶಿಷ್ಯರೆಲ್ಲ ಸೋತೋಗ್ಬಿಟ್ರು ಅಂತಕ್ಕಂಥದ್ದು. ಹಂಗಾಗಿ ಬೇರೆ ಶಿಷ್ಯರಿಂದ ಕಲ್ತಿದ್ರೆ ಸಂತೋಷ ಇಲ್ಲ, ಆದರೆ ಏಕಲವ್ಯ ನನ್ನಿಂದ ಕಲ್ತೀನಿ ಅಂತ ಹೇಳ್ತದಾನಲ್ಲ, ಹಂಗಾಗಿ ನಾನು ಈ ನಿರ್ಧಾರ ತೆಗೆದುಕೊಳ್ಬೇಕಾಯಿತು ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಾರೆ. ನಾನು ಕುರುರಾಷ್ಟ್ರದ ಅನ್ನವನ್ನು ತಿನ್ನುವೆನು, ನೀನು ನಿನ್ನ ಒಂದು ಸಾಧನೆಯನ್ನು ಮಾಡು, ಇದನ್ನು ಯಾವುದೇ ರೀತಿಯಿಂದ ತಲೆ ಕೆಡಿಸ್ಕೊಳ್ಬೇಡ, ಮುಂದೆ ನೀನು ಇದೇ ರೀತಿಯನ್ನು ಬಿಲ್ಲುವಿದ್ಯೆಯನ್ನು ಸಾಧಿಸು ನೀನು ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಾರೆ. ಅಶ್ವತ್ಥಾಮನ ಕಿವಿಯೂದಿದ ದುರ್ಯೋಧನ. ಇವನು ದುರ್ಯೋಧನ ಸುಮ್ಮನಿರಲ್ಲ ಅಶ್ವತ್ಥಾಮಗೆ. ಅಶ್ವತ್ಥಾಮನ ಕೆಡಿಸಿದೇನೆ ದುರ್ಯೋಧನ. ಆ ಒಂದು ಆಶ್ರಮದಲ್ಲಿ 12 ವರ್ಷಗಳ ಕಾಲ ಏನು ಅವ್ರು ಇದ್ರಲ್ಲ, ಆ ಒಂದು ಶಿಕ್ಷಣ ಪಡೆಯುವಾಗ ಕೌರವರ ಜೊತೆಗೆ ಹೆಚ್ಚು ಒಡನಾಟ ಇವನು ಅಶ್ವತ್ಥಾಮಂದು. ಅವನು ಮೂಲತಃ ಒಳ್ಳೆಯನಾದರೂ ಕೂಡ ದುರ್ಯೋಧನ ಸಹವಾಸದಿಂದ, ಸಜ್ಜನರ ಸಹವಾಸ ಅಂತ ಹೇಳ್ತೀವಲ್ಲ, ಸಜ್ಜನರ ಸಂಘವಾದ ಹೆಜ್ಜೆಯನ್ನು ಸವಿದಂತೆ ದುರ್ಜನರ ಸಂಘವಾದ ಹೆಜ್ಜೆಯನ್ನು ಕಡಿದಂತೆ ಅಂತಕ್ಕಂಥ. ಹಂಗೆ ದುರ್ಜನರ ಜೊತೆಗೆ ಹೋಗಿ ಅವನು ಸಹ ಕೆಟ್ಟ ಮುಂದೆ. ಯಾರು? ಅಶ್ವತ್ಥಾಮ. ನೋಡ್ರಿ, ಅವನು ಅಶ್ವತ್ಥಾಮ ಏನು ಮಾಡ್ತಾನೆ, ಇನ್ನೇನು ಕೊನೆಯ ದಿನಗಳು, ಆ ಒಂದು ಶಿಕ್ಷಣ ಕಲಿಯೋದಕ್ಕೆ ಕೊನೆಯ ದಿನಗಳು ಹತ್ತಿರ ಬರ್ತಾ ಇದ್ದಾವೆ. ಅಂದರೆ 12 ವರ್ಷಗಳ ಕಾಲ ಶಿಕ್ಷಣನ ಕೊಡಬೇಕಂತ ದ್ರೋಣಾಚಾರ್ಯರು ಹೇಳಿದರು. ಮೊದಲು ಅದೇ ರೀತಿ ಇರ್ತಾಯಿತ್ತು. 6 ವರ್ಷ ಅಥವಾ 8 ವರ್ಷ 9 ವರ್ಷಕ್ಕೆ ಉಪನಯನ ಆದ ನಂತರ ಅಲ್ಲಿಂದ 12 ವರ್ಷಕ್ಕೆ ಅವರು 12 ವರ್ಷಗಳ ಕಾಲ ಶಿಕ್ಷಣವನ್ನು ಕೊಡಬೇಕು. ಅದಾದ ನಂತರ ಅವರು ವಾಪಸ್ಸು ತಮ್ಮ ಒಂದು ಅರಮನೆಗಳಿಗೆ ಬರಬೇಕು, ಅಲ್ಲಿ ತಮ್ಮ ಕೆಲಸಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಇತ್ತು. ಇನ್ನೇನು ಕೊನೆಯ ಹಂತಕ್ಕೆ ಬರ್ತಾಯಿದ್ರು ಅವರು. ಆವಾಗ ಒಂದು ದಿವಸ ಅವನು ಅಶ್ವತ್ಥಾಮ ತನ್ನ ತಂದೆ ದ್ರೋಣಾಚಾರ್ಯರ ಹತ್ರ ಬಂದು ಕೇಳ್ತಾನೆ. ಅವನು ಸಹ ಇವ್ರ ಜೊತೆಗೆ ವಿದ್ಯೆ ಕಲ್ತಿದ್ದ. ಅವ್ರು ದ್ರೋಣಾಚಾರ್ಯರ ಕಂಡೀಷನ್ ಮೊದಲೇ ಹಾಕಿರ್ತಾರೆ, 100 ಜನ ಪ್ಲಸ್ 5 ಜನ, 105 ಜನ ಪ್ಲಸ್ ನನ್ನ ಮಗ ಒಬ್ಬನಿಗೆ ಕಲಿಸ್ತಂತ ಹೇಳಿರ್ತಾರೆ. ಅವ್ರು 106 ಜನಕ್ಕೆ ನಾನು ವಿದ್ಯೆಯನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಅದೇ ರೀತಿನ ಅವ್ನು ಕಲ್ತಿರ್ತಾನೆ. ಅವನು ಭಾಳ ಶ್ರೇಷ್ಠ ಬಿಲ್ಲು ವಿದ್ಯೆಯನ್ನು ಕಲ್ತಿರ್ತಾನೆ, ಯಾರು? ಅಶ್ವತ್ಥಾಮ. ಅವನು ತನ್ನ ತಂದೆ ಹತ್ರ ಬಂದು ಒಂದು ದಿವಸ ಕೇಳ್ತಾನೆ, ನೋಡ್ರಿ ಪಿತಾಶ್ರೀ, ನನಗೆ ಬ್ರಹ್ಮಾಸ್ತ್ರ ಬೇಕು ಅಂತ ಕೇಳ್ತಾನೆ. ಏನಿದು ಬ್ರಹ್ಮಾಸ್ತ್ರ ಅಂತಂದರೆ ಅಸ್ತ್ರಗಳಲ್ಲೇ ಕೊನೆಯ ಅಸ್ತ್ರ, ಇದು ಟಾಪ್ ಶ್ರೇಷ್ಠ ಅಸ್ತ್ರ. ಬ್ರಹ್ಮಾಸ್ತ್ರ ಬಿಟ್ಟರೆ ಅವ್ರು ಯಾರು ಉಳಿಯೋಕ್ಕೆ ಸಾಧ್ಯನೇ ಇಲ್ಲ. ಇದು ಯಾವ ಅಸ್ತ್ರಕ್ಕೂ ಅದು ಬಗ್ಲಿಲ್ಲಪ್ಪ ಅವನಂದಾಗ ರಾವಣನನ್ನು ಸಂಹರಿಸಿದ್ದು ಬ್ರಹ್ಮಾಸ್ತ್ರದಿಂದಂತೆ. ಕೊನೆಗೆ ಯಾವ ಅಸ್ತ್ರದಿಂದಲೂ ಅವ್ರು ಸಾಯಲಿಲ್ಲ ಅಂದಾಗ ಕೊನೆಗೆ ಬ್ರಹ್ಮಾಸ್ತ್ರ. ಅಂದರೆ ಬ್ರಹ್ಮಾಸ್ತ್ರದ ಒಂದು ಕಂಡೀಷನ್ ನೋಡ್ರಿ, ಅದನ್ನು ಸುಮ್ಮನೆ ಬಳಸಂಗಿಲ್ಲ ಬೇಕಾಬಿಟ್ಟಿಯಾಗಿ. ಸತ್ಯ ಮತ್ತು ಧರ್ಮಕ್ಕೆ ಕಂಟಕ ಬರ್ತಾ ಇದೆ ಅಂದಾಗ, ಅನಿವಾರ್ಯವಾದಾಗ, ಅಪರೂಪಕ್ಕೆ ಕ್ಲಿಷ್ಟ ಸಂದರ್ಭಗಳಲ್ಲಿ ಮಾತ್ರ ಈ ಬ್ರಹ್ಮಾಸ್ತ್ರವನ್ನು ಬಳಸಬೇಕು ಅಂತಕ್ಕಂಥದ್ದನ್ನು. ಅವು ರೂಲ್ಸು, ಕಂಡೀಷನ್ಸ್. ಸುಮ್ಮನೆ ಬ್ರಹ್ಮಾಸ್ತ್ರ ನನ್ನ ಕಡೆಗೆ ಐತೆ, ನನಗೆ ಕಲ್ತಿದ್ದೀನಿ ಬ್ರಹ್ಮಾಸ್ತ್ರ ಅಂತಂದು ಯಾರ್ಯಾರ ಮೇಲೆ ಬಿಡಂಗಿಲ್ಲ. ಕೊನೆಗೆ ಯಾವ ಅಸ್ತ್ರದಿಂದನೂ ಅವನು ಪರಾಜಯ ಆಗಲ್ಲಪ್ಪ. ಇದು ಕೊನೆಗೆ ಒಂದು ಧರ್ಮ ಉಳಿಬೇಕು, ಒಂದು ಸತ್ಯ ಉಳಿಬೇಕು. ಹಂಗಾಗಿ ಅದನ್ನು ನಾವು ನಿರ್ನಾಮ ಮಾಡಲೇಬೇಕು ಅಂದಾಗ ಮಾತ್ರ ಆ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಬೇಕು ಅಂತಕ್ಕಂಥದ್ದು ಅದು ಒಂದು ಕಂಡೀಷನ್ ಇರ್ತದೆ. ಅದರ ಮೌಲ್ಯ, ಅದು ಬ್ರಹ್ಮಾಸ್ತ್ರದ ಮೌಲ್ಯ. ಅಂಥ ಬ್ರಹ್ಮಾಸ್ತ್ರವನ್ನು ನನಗೆ ಬೇಕಂತ ಕೇಳ್ತಾನೆ ಇವನು. ಈಗ ಉದಾಹರಣೆ ನಾವು ಇವತ್ತೇನು ಯಾವುದದು ಅಣು ಬಾಂಬ್ ಅಂತ ಹೇಳ್ತೀವಲ್ಲ, ಈ ಪಾಕಿಸ್ತಾನದವ್ರ ಕೈಯಾಗ ಅಣು ಬಾಂಬ್ ಅದಾವೆ. ಅವು ಹೆಂಗಂತಂದ್ರೆ ಮಂಗಗಳಿದ್ದಂಗೆ, ಅವ್ರ ಟೈಮ್ ಬಂದರೆ ಏನು ಮಾಡೋಕ್ಕೆ ಎಸಲ್ಲ ಅವರು.
ಅಂತರ್ಕೈಗಿರಬಾರ್ದು ಅಣುಬಾಂಬುಗಳು. ಹಂಗೆ ಅಶ್ವತ್ಥಾಮನ ಅಂತರ್ಕೈಗೆ ಬ್ರಹ್ಮಾಸ್ತ್ರ ಇರಬಾರ್ದು. ಆದರೆ ಬ್ರಹ್ಮಾಸ್ತ್ರ ಅವನ ಕೈಗೆ ಹೋಗಿ ಮುಂದೆ ಅವನೇ ಕೆಡ್ತಾನೆ. ಆ ಬ್ರಹ್ಮಾಸ್ತ್ರವನ್ನು ಉಪಪಾಂಡವರಿಗೆ ಬಿಟ್ಬಿಡ್ತಾನೆ, 5 ಜನ ಸಾಯಿಸ್ತಾನೆ ಅವನು. ಮತ್ತು ಶ್ರೀಕೃಷ್ಣ ಅವನಿಗೆ ಶಾಪ ಕೊಡ್ತಾನೆ, ಅವನ ಕೊನೆಗೆ ಅಂತರ್ಪಿಶಾಚಿಯಾಗಿರ್ತಾನೆ ಈಗಲೂ ಅಂತಂದು ಒಂದು ಕಥೆ ಇದೆ. ಹಂಗೆ ಈ ಒಂದು ಅಸ್ತ್ರಗಳು, ಕೆಲವೊಂದು ಅಸ್ತ್ರಗಳು ಯೋಗ್ಯರ ಹತ್ರ ಇದ್ದಾಗ ಮಾತ್ರ ಅದಕ್ಕೆ ಒಂದು ಮೌಲ್ಯ ಬರ್ತದೆ ಅಂತಕ್ಕಂಥದ್ದು. ಅವನು ಕೊನೆಗೆ ಹಠ ಮಾಡಿ ಪಡ್ಕೊತಾನೆ ಅದನ್ನು ತನ್ನ ತಂದೆಯಿಂದ. ಅವರು ದ್ರೋಣಾಚಾರ್ಯರು ತನ್ನ ಮಗನ ಒಂದು ಪುತ್ರ ವಾತ್ಸಲ್ಯಕ್ಕೆ ಯಾವುದಕ್ಕೋ ಒಂದು ದಾಕ್ಷಿಣ್ಯಕ್ಕೆ ಕಟ್ಟು ಬಿದ್ದು ಅವನಿಗೆ ಬ್ರಹ್ಮಾಸ್ತ್ರವನ್ನು ಹೇಳ್ಕೊಡ್ತಾರೆ ಅವರು. ಆದರೂ ಅವ್ರು ಹೇಳ್ತಾರೆ ನೋಡ್ರಿ, ಎಂಥ ಒಂದು ಸಂಭಾಷಣೆ ಐತೆ ಅಲ್ಲಿ ಅಂತಂದರೆ ಮಹಾಭಾರತದಲ್ಲಿ ದ್ರೋಣಾಚಾರ್ಯ ಹೇಳ್ತಾರೆ ನೋಡ್ರಿ, ಮಡಿಕೆಯಲ್ಲಿಟ್ಟ ಜಲದಲ್ಲಿ ದುರ್ಗಂಧವಿದೆ ಎಂದಾದರೆ ಅದರಲ್ಲಿ ಯಾರೋ ಕಸ ಹಾಕಿದ್ದಾರೆ ಎಂದರ್ಥ. ಮಗಗೆ ಹೇಳ್ತಾರೆ ಅವರು, ಮಣ್ಣಿನ ಮಡಿಕೆಯಲ್ಲಿ ನಾವು ನೀರನ್ನು ವರ್ಷಗಟ್ಟಲೆ ಇಟ್ಟರು ಏನಾಗಲ್ಲ ಅಂತ, ಕುಡಿಬೋದಂತ ವರ್ಷ. ನಾವು ಅದೇ ಬೇರೆ ಪ್ಲಾಸ್ಟಿಕ್ ಸ್ಟೀಲ್ ಇದ್ರಾಗಿಟ್ಟರೆ ನಾವು ಹಗಲೆಲ್ಲ ಚೇಂಜ್ ಮಾಡಬೇಕು, ಬೇರೆ ಬೇರೆ ಹೊಸ ನೀರು ಹಾಕ್ಕೋಬೇಕು. ಆದರೆ ಮಣ್ಣಿನ ಕುಡಿಕೆಯಲ್ಲಿ ನಾವು ನೀರನ್ನು ಗಡಿಗೆಯಲ್ಲಿ ಇಟ್ಟಾಗ ವರ್ಷಗಟ್ಟಲೆ ಇಟ್ಟರು ಸಹ ಆ ನೀರು ಭಾಳ ಶುದ್ಧವಾಗಿರ್ತದೆ, ಕುಡಿಯೋಕ್ಕೆ ಯೋಗ್ಯವಾಗಿರ್ತದೆ ಅಂತಕ್ಕಂಥದ್ದು. ಮಡಿಕೆಯಲ್ಲಿಟ್ಟ ಜಲದಲ್ಲಿ ದುರ್ಗಂಧ ಐತೆ ಅಂತಂದರೆ ಅದರಲ್ಲಿ ಏನಾದರೂ ದುರ್ಗಂಧ ಅಂತಂದರೆ ಯಾರೋ ಕಸ ಹಾಕ್ಯಾರೆ, ಕಸ ಹಾಕಿದ್ರೆ ಮಾತ್ರ ದುರ್ಗಂಧ ಬರ್ತೈತಿ, ಇಲ್ಲಾಂದ್ರೆ ಬರಲ್ಲ. ಅಂದರೆ ಇವನ್ ತಲೆಗೆ ಯಾರೋ ಕಸ ಹಾಕ್ಯಾರ ಅಂತ ಹೇಳ್ತಾ ಇದ್ದಾರೆ ಅವರು. ದುರ್ಯೋಧನ ಇವನ್ ತಲೆಗೆ ಕಸ ಹಾಕ್ಯಾನಂತ. ಅಶ್ವತ್ಥಾಮನ ತಲೆಗೆ ಇವ್ರು ಯಾರೋ ಕಸ ಹಾಕಿದ್ದಾರೆ ಕೌರವರು, ಅಂದರೆ ಕೆಟ್ಟ ವಿಚಾರಗಳನ್ನು ತುಂಬಿದ್ದಾರೆ, ಬ್ರಹ್ಮಾಸ್ತ್ರ ಪಡಕ ಅಂತ ದುರ್ಯೋಧನ ಹೇಳಿರ್ತಾನೆ. ಯಾಕಂದ್ರೆ ಅವನ ಕಡೆಗೆ ಇರ್ತಾನಲ್ಲ. ಮುಂದೆ ಪಾಂಡವರ ಜೊತೆಗೆ ಯುದ್ಧ ಮಾಡೋದು ಅನಿವಾರ್ಯ ಆದಾಗ ಆ ಬ್ರಹ್ಮಾಸ್ತ್ರದಿಂದ ಪಾಂಡವರನ್ನು ಸಾಯಿಸ್ಬಿಡೋಣ, ಅಶ್ವತ್ಥಾಮನ ಮೂಲಕ ಸಾಯಿಸ್ಬಿಡೋಣ ಅಂತಕ್ಕಂಥ ಒಂದು ದುರುದ್ದೇಶದಿಂದ ಇವನು ಒಂದು ಅವರಿಗೆ ಅಶ್ವತ್ಥಾಮನಿಗೆ ಕಿವಿಯುವುದಿರ್ತಾನೆ. ಅದೇ ರೀತಿ ಅವನು ಬಂದು ಅವ್ರ ಅಪ್ಪನ ಕೇಳ್ತಾನೆ. ಒಂದು ದಿವಸ ದ್ರೋಣರು ನದಿಯಲ್ಲಿ ಒಂದು ಜಲಾಭಿಷೇಕವನ್ನು ಮಾಡ್ತಾ ಇದ್ದಾರೆ, ಒಂದು ಸೂರ್ಯನ ಅರ್ಘ್ಯವನ್ನು ಕೊಡ್ತಾ ಇರ್ತಾರೆ. ಆವಾಗ ಮೊಸಳೆ ಹಿಡಿದು ಬಿಡ್ತೈತೆ ಅವ್ರನ್ನ. ಆ ಒಂದು ನದಿಯಲ್ಲಿ ಇದ್ದಾಗ ಮೊಸಳೆ ಹಿಡಿದು ಬಿಡ್ತೈತಿ. ಅವಾಗೇನು ಮಾಡ್ತೀವಿ, ಇವರೆಲ್ಲ ಕೌರವರೆಲ್ಲ ಸುಮ್ಮನೆ ನೋಡ್ಕೊಂತ ಸುಮ್ಮನೆ ಚೀರಾಡ್ತಾ ಇರ್ತಾರೆ. ಆದರೆ ಇವನೇನು ಮಾಡ್ತಾನೆ, ಅರ್ಜುನ ನದಿಗೆ ಹಾರಿ ಆ ಒಂದು ಗುರುಗಳನ್ನು ಕಾಪಾಡ್ತಾನೆ. ಅವನು ಆ ಒಂದು ಮೊಸಳೆಯ ಒಂದು ಬಿಗಿ ಹಿಡಿತದಿಂದ ಗುರುಗಳನ್ನು ಪಾರು ಮಾಡ್ಕೊಂಡು ನದಿ ತೀರಕ್ಕೆ ಅವನು ಕರ್ಕೊಂಬರ್ತಾನೆ. ಆ ರೀತಿಯ ಒಂದು ಗುರುಗಳನ್ನು ಒಂದು ರಕ್ಷಣೆಯನ್ನು, ಒಂದು ಪ್ರಾಣಾಪಾಯದಿಂದ ಅವನು ರಕ್ಷಿಸ್ತಾನೆ ಅರ್ಜುನ. ನೋಡ್ರಿ, ಶ್ರೀಕೃಷ್ಣ ಹೇಳ್ತಾನೆ, ಒಂದೇ ಗುರು ಹಲವು ಶಿಷ್ಯರು, ಒಂದೇ ಸಮನಾದ ವಿದ್ಯೆ ಕಲಿಯಲ್ಲ. ಇವತ್ತಿಗೂ ಸಹ ನೋಡ್ತೀವಿ ನಾವು, ಒಬ್ಬರೇ ಗುರುಗಳಿರ್ತಾರೆ, ಶಿಷ್ಯರು ಅನೇಕ ನೂರಾರು ಜನ ಇರ್ತಾರೆ, ಸಾವಿರಾರು ಜನ ಇರ್ತಾರೆ. ಆದರೆ ಎಲ್ಲರೂ ಸಹ ಒಂದೇ ರೀತಿ ಕಲಿಯಲ್ಲ. ಯಾಕೆ ಕಲಿಯಲ್ಲ ಅಂದರೆ ಸಮರ್ಪಣಾ ಭಾವದ ಕೊರತೆ. ಎಲ್ಲರಿಗೂ ಗುರುಗಳ ಹತ್ರ ಸಮರ್ಪಣಾ ಭಾವನೆ ಇರಬೇಕು. ಹಿಂದೆಲ್ಲ ಗುರುಕುಲಗಳಿದ್ದವು. ಗುರುಕುಲದಲ್ಲಿ ಗುರುಗಳು ಗುರುಪತ್ನಿಯರು ಹೇಳಿರ್ತಕ್ಕಂಥ ಕೆಲಸಗಳನ್ನು ಮಾಡಿ ಕಲ್ತಿರ್ತಕ್ಕಂಥವ್ರನ್ನು ನಾವು ನೋಡಿದ್ದೀವಿ. ಆದರೆ ಈಗಿನ ಶಿಕ್ಷಣ, ಸರ್ಕಾರನೇ ಉಚಿತ ಶಿಕ್ಷಣವನ್ನು ಕೊಡ್ತಾ ಇದೆ. ಆದರೆ ಗುರುಗಳ ಬಗ್ಗೆ ಮೌಲ್ಯಗಳು ಕಮ್ಮಿಯಾಗಿದ್ದಾವೆ. ಆ ಗುರುಗಳ ಒಂದು ಮಕ್ಕಳ ಮನಸ್ಸಿನಲ್ಲಿರ್ತಕ್ಕಂಥ ಗುರುಗಳ ಭಾವನೆ ಅಂತಕ್ಕಂಥದ್ದು ಆ ಒಂದು ಕಡಿಮೆಯ ಮಟ್ಟ ಆಗ್ತಾ ಇದೆ ಅಂತಕ್ಕಂಥದ್ದು. ಶಿಷ್ಯ ತನ್ನ ಗುರುವಿನಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರನನ್ನು ನೋಡಬೇಕು. ಯಾವ್ಯಾವ ಒಬ್ಬ ಶಿಷ್ಯ ಕಲಿತಾ ಇದ್ದಾನಪ್ಪ ಅಂತಂದ್ರೆ ಅವರ ಆ ಒಂದು ಗುರುಗಳಲ್ಲಿ ಯಾವುದೇ ರೀತಿಯ ಬೇರೆ ಭಾವನೆಗಳನ್ನು ಕಾಣಬಾರ್ದು, ಬ್ರಹ್ಮ ವಿಷ್ಣು ಮಹೇಶ್ವರನನ್ನು ಕಾಣಬೇಕಂತ. ಅದಕ್ಕಾಗಿಲೇ ಶ್ಲೋಕ ಐತೆ ನೋಡ್ರಿ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವ್ರು ಮೂವರಿಗಿಂತನೂ ಗುರು ಮೇಲು, ಇವ್ರು ಮೂವರಿಗಿಂತನೂ ಗುರುಗಳು ಶ್ರೇಷ್ಠ ಅಂತಕ್ಕಂಥದ್ದು. ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ, ಸೃಷ್ಟಿ ಸ್ಥಿತಿ ಲಯ, ಇವ್ರು ಮೂವರಿಗಿಂತನೂ ಮಿಗಿಲು ಯಾರು ಗುರುಗಳು ಅಂತಕ್ಕಂಥವ್ರು. ಅಂದರೆ ಗುರುಗಳು ಜೀವನಕ್ಕೆ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ದಾರಿಯನ್ನು ತೋರಿಸ್ತಾರೆ ಅಂತಕ್ಕಂಥದ್ದು. ನೋಡಿ, ಅಲ್ಲಮಪ್ರಭುಗಳ ಒಂದು ವಚನ ಇದೆ. ಇವತ್ತಿನ ಒಂದು ಪರಿಸ್ಥಿತಿ ಹೇಗಿದೆ, ಶಿಷ್ಯರ ಪರಿಸ್ಥಿತಿ, ವಿದ್ಯಾರ್ಥಿಗಳ ಪರಿಸ್ಥಿತಿ ಅಂತಕ್ಕಂಥದ್ದಕ್ಕೆ, ಕೃತಯುಗದಲ್ಲಿ ಒಡೆದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದ ಎಂದನಯ್ಯ. ತ್ರೇತಾಯುಗದಲ್ಲಿ ಜಂಕಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ದ್ವಾಪರ ಯುಗದಲ್ಲಿ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಕಲಿಯುಗದಲ್ಲಿ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಇವತ್ತು ಪರಿಸ್ಥಿತಿ ಹಂಗಿದೆ, ನಾವು ನೋಡ್ತಾ ಇದ್ದೀವಿ. ಇವತ್ತೇನಾಗಿದೆ ಅಂತಂದರೆ, ಹುಡುಗರನ್ನ ಬರಿಬತ್ತ ಕೈ ಮುಗಿದು ನಾವು ಕೇಳೋ ಪರಿಸ್ಥಿತಿ ಬಂದಿದೆ. ಒಡೆಯೋದು ದೂರದ ಮಾತು. ಇವತ್ತೆಲ್ಲ ಶಿಕ್ಷಕರು ಸುಮ್ಮನೆ ಶಿಕ್ಷಕರ ಮೇಲೆ ಅವನು ಯಾವುದೋ ಬೇರೆ ರೀತಿಯಿಂದ ಸತ್ತಿರ್ತಾನೆ, ಶಿಕ್ಷಕರ ಮೇಲೆ ಒಡೆದು ಸಾಯಿಸಿದ್ದಾರೆ ಅಂತಕ್ಕಂಥದ್ದನ್ನು ದೂರು ಕೊಟ್ಟು ಅನೇಕ ಲಕ್ಷಗಟ್ಟಲೆ ದುಡ್ಡನ್ನು ಇಸ್ಕೊಂಡಿರ್ತಕ್ಕಂಥ ಪ್ರಕರಣಗಳನ್ನು ನಾವು ನಮ್ಮ ಸುತ್ತಮುತ್ತನೇ ನೋಡ್ತಾ ಇದ್ದೀವಿ. ಆ ಪರಿಸ್ಥಿತಿಯಲ್ಲಿ ಏನಾಗೈತೆ, ಗುರುಗಳಿಗೆ ಏನಾಗ್ತದೆ ಅಂತಂದರೆ, ಇವ್ರು ನೋಡ್ಯೋದೇ ಬೇಡಪ್ಪ, ನಾವು ಕಲ್ತ್ರೆ ಕರಲಿ ಬಿಟ್ಟರೆ ಬಿಡಿಲ್ಲ, ನಮಗೆ ಅದಕ್ಕೆ ಬೇಕು.
ಆ ಒಂದು ಮನೋಭಾವ ಅವರಲ್ಲಿ ಬರ್ತದೆ. ಅಂದರೆ ಏನಾಗಿದೆ ಅಂತಂದರೆ ಇವರಲ್ಲಿ ಇವತ್ತಲ್ಲೂ ಒಂದು ವಿದ್ಯಾರ್ಥಿಗಳಲ್ಲಿ ಗುರುಗಳ ಮೇಲಿನ ಸಮರ್ಪಣಾ ಭಾವ ಅಂತಕ್ಕಂಥದ್ದಿಲ್ಲ. ಅದು ಕಡಿಮೆ ಆಗೋದಕ್ಕೆ ಯಾರು ಕಾರಣ ಅಂತಂದರೆ ಪೋಷಕರು. ಮನೆಯಲ್ಲಿ ಪೋಷಕರು ಮಕ್ಕಳ ಎದುರಿಗೆ ಗುರುಗಳನ್ನು ಏನಾದರೂ ಕೆಟ್ಟದಾಗಿ, ಹೌದು, ಮನೆಯಲ್ಲಿ ಪೋಷಕರು ಆ ಒಂದು ಗುರುಗಳ ಬಗ್ಗೆ ಕೆಟ್ಟದಾಗಿ ಏನಾದರೂ ಮಾತನಾಡಿದರೆ ಆ ಮಗುವಿಗೆ ಆ ಒಂದು ಶಿಕ್ಷಕನ ಬಗ್ಗೆ ತಿರಸ್ಕಾರ ಬರ್ತದೆ ಅಲ್ಲಿ ಶಾಲೆಯಲ್ಲಿ. ಉದಾಹರಣೆ ನಮ್ಮ ಮಕ್ಕಳೇ ತಗೊಳ್ರಿ. ನಮ್ಮ ಮಕ್ಕಳೇನಾದರೂ ಒಂದು ಶಿಕ್ಷಕರ ಬಗ್ಗೆ ಏನಾದರೂ ಹೇಳಿದಾಗ ನಾವೇನು ಮಾಡಬೇಕು ಪೋಷಕರು ಅಂತಂದಾಗ, ನೀವು ಶಿಕ್ಷಕರು ಹೇಳ್ದಂಗೆ ಕೇಳಬೇಕು, ಗುರುಗಳು ಹೇಳ್ದಂಗೆ ಕೇಳಬೇಕು, ಎದುರು ಮಾತಾಡಬಾರ್ದು ಅಂತಕ್ಕಂಥ ಸಲಹೆಯನ್ನು ಕೊಡಬೇಕು. ಅವನೇನೋ ಮಗ ಬಂದು ಹೇಳ್ತಾನೆ, ಮಗಳು ಬಂದು ಹೇಳ್ತಾಳೆ ಅಂತಂದು ಅವ್ರ ಪರವಾಗಿ ಶಿಕ್ಷಕಿಯರನ್ನು ಏನಾದರೂ ಬೈದಿದ್ದೇ ಆದರೆ ಆ ಒಂದು ಮಕ್ಕಳಲ್ಲಿ ಏನಾಗುತ್ತೆ, ಶಿಕ್ಷಕಿಯರ ಬಗ್ಗೆ ಒಂದು ಕೀಳರಿಮೆ ಅಥವಾ ಕೀಳು ಮನೋಭಾವ ಬರ್ತೈತಿ. ಅವರು ಸಮರ್ಪಣಾ ಭಾವ ಅಂತಕ್ಕಂಥದ್ದು ಹೋಗಿಬಿಡ್ತೈತೆ. ಅವಾಗ ಅವ್ರು ಏನು ಮಾಡ್ತಾರೆ ಅವರು ಅಂತಕ್ಕಂಥ ಒಂದು ಕೇವಲ ಅಂತಕ್ಕಂಥ ಒಂದು ಮನೋಭಾವ ಬರ್ತೈತೆ. ಆವಾಗ ವಿದ್ಯೆ ಕಲಿಯೋದಕ್ಕೆ ಅದು ಸಾಧಿಸೋದಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು. ಇತ್ತ ಕರ್ಣ, ಸೂರ್ಯವಂಶದ ಒಂದು ಸೂರ್ಯನ ವರದಾನದಿಂದ ಹುಟ್ಟಿರ್ತಕ್ಕಂಥವನು ಕರ್ಣ. ವಿದ್ಯಾಪ್ರಾಪ್ತಿಗಾಗಿ ಕರ್ಣನ ಅಲೆದಾಟ. ಇವನಿಗೆ ಯಾರು ವಿದ್ಯೆ ಕಲಿಸೋಕೆ ಒಪ್ಪಲ್ಲ, ಯಾಕಂದರೆ ಸೂತಪುತ್ರ ಅಂತಂದು. ಅವನು ನಿಜವಾಗಿಯೂ ಸಹ ಅವನ ಜನನೇ ಬೇರೆ ರೀತಿ ಇದೆ. ಆದರೆ ಅವನು ಸಮಾಜದ ದೃಷ್ಟಿಯಲ್ಲಿ ಅವನು ಸೂತಪುತ್ರ, ಒಂದು ಕೆಳವರ್ಗದಲ್ಲಿ ಹುಟ್ಟಿರ್ತಕ್ಕಂಥವನು. ಅವನಿಗೆ ಯಾರು ವಿದ್ಯೆ ಕಲಿಸಲ್ಲ. ಆಗಿನ ಒಂದು ಕಾನೂನುಗಳ ಪ್ರಕಾರ, ಆವತ್ತಿನ ಒಂದು ಸಂಪ್ರದಾಯಗಳ ಪ್ರಕಾರ ಬ್ರಾಹ್ಮಣ ಮತ್ತು ಕ್ಷತ್ರಿಯರಿಗೆ ಮಾತ್ರ ವಿದ್ಯೆ ಕಲಿಯೋದಕ್ಕೆ, ಶಸ್ತ್ರವಿದ್ಯೆ ಕಲಿಯೋದಕ್ಕೆ ಅವಕಾಶ ಇತ್ತು. ವಿದ್ಯಾಭ್ಯಾಸ ನಡೆಸುತ್ತಿದ್ದ ದ್ರೋಣರ ಹತ್ತಿರ ಬರ್ತಾನೆ. ಇವರೇನು ರಾಜಕುಮಾರಿ ಕಲಿಸ್ತಾ ಇದ್ರಲ್ಲ ಕೌರವರು ಪಾಂಡವರಿಗೆ, ಅಲ್ಲಿಗೆ ಬರ್ತಾನೆ ಅವನು ಕರ್ಣ. ಮತ್ತೆ ನನಗೆ ಕಲಿಸ್ರಿ, ನಾನು ಬಿಲ್ಲುವಿದ್ಯೆ ಕಲಿಯೋದಕ್ಕೆ ನನಗೆ ಆಸಕ್ತಿ ಇದೆ, ನನಗೆ ಕಲಿಸ್ರಿ ಅಂತಕ್ಕಂಥದ್ದನ್ನು ಬರ್ತಾನೆ. ಸೂತಪುತ್ರನೆಂದು ನಿರಾಕರಣೆ. ಅವ್ರಿಗೆ ಗೊತ್ತಿತ್ತಲ್ಲ ದ್ರೋಣಾಚಾರ್ಯರಿಗೆ, ನೀನು ಸೂತಪುತ್ರ, ನಾನು ಕಲಿಸಲ್ಲ, ನಾನು ರಾಜಕುಮಾರರಿಗೆ ಮಾತ್ರ ಕಲಿಸೋದು, ಕ್ಷತ್ರಿಯರಿಗೆ ಮಾತ್ರ ಕಲಿಸೋದು ಅಂತಕ್ಕಂಥದ್ದನ್ನು ಹೇಳ್ತಾರೆ ಅವ್ರು ಕ್ಲಿಯರಾಗಿ. ಭಾಳ ವಾದ ವಿವಾದ ಆಗ್ತದೆ ಕರ್ಣನಿಗೂ ಮತ್ತು ದ್ರೋಣಾಚಾರ್ಯರಿಗೂ. ನೋಡ್ರಿ, ದ್ರೋಣಾಚಾರ್ಯ ಹೇಳ್ತಾರೆ, ನಾನು ಅನನ್ಯ ಶ್ರೇಷ್ಠ, ಅಪೂರ್ವ ಮಹರ್ಷಿ ಭಾರದ್ವಾಜರ ದ್ರೋಣಪಾತ್ರೆಯಿಂದ ಜನಿಸಿದ್ದೇನೆ. ದ್ರೋಣರು ಹೇಳ್ತಾರೆ ನೋಡ್ರಿ, ಅಯೋನಿಜ ದ್ರೋಣರು. ಕೆಲವೊಬ್ಬ ಜನ ಬರ್ತಾರೆ ಅಯೋನಿಜರು ಅಂತಂದು. ಮಹರ್ಷಿ ಭಾರದ್ವಾಜರು ಇವರು ತಂದೆ, ಯಾರು ದ್ರೋಣಾಚಾರ್ಯರ ತಂದೆ, ಋಷಿಗಳು. ಆ ಒಂದು ಋಷಿಗಳ ಒಂದು ದ್ರೋಣ ಪಾತ್ರೆಯಿಂದ ಹುಟ್ಟಿದ್ದೇನೆ. ಅಂದರೆ ಹೆಂಗೆ ಹುಟ್ಟಿದ್ರು ಇವರು ಅಂತಕ್ಕಂಥದ್ದಕ್ಕೆ ಒಂದು ಚಿಕ್ಕ ಕಥೆ ಇದೆ. ಇವರ ಒಂದು ತಂದೆ ಏನಿದ್ದರಲ್ಲ, ದ್ರೋಣಾಚಾರ್ಯರ ತಂದೆ ಭಾರದ್ವಾಜ ಮುನಿಗಳು, ಇವರು ಬಹಳ ದೊಡ್ಡ ಋಷಿಗಳು. ಇವರು ಗಂಗಾ ನದಿಯಲ್ಲಿ ಸ್ನಾನ ಮಾಡುವಾಗ ಘೃತಾಚಿ ಅಂತಕ್ಕಂಥ ಒಬ್ಬ ಅಪ್ಸರೆ ಬರ್ತಾಳೆ ಅಲ್ಲಿಗೆ. ಘೃತಾಚಿ ಅಂತಕ್ಕಂಥ ಒಬ್ಬ ಅಪ್ಸರೆ. ಇವರು ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ. ಆ ಅಪ್ಸರೆಯನ್ನು ನೋಡಿ ಇವರಿಗೆ ವೀರ್ಯಸ್ಖಲನ ಆಗ್ತದೆ. ಆ ವೀರ್ಯವನ್ನು ವ್ಯರ್ಥ ಮಾಡಬಾರ್ದು, ವೇಸ್ಟ್ ಮಾಡಬಾರ್ದು ಅಂತಕ್ಕಂಥದ್ದು ಉದ್ದೇಶದಿಂದ ಅವರು ಆ ವೀರ್ಯವನ್ನು ಒಂದು ದೊನ್ನೆಯಲ್ಲಿ ಸಂಗ್ರಹಿಸ್ತಾರೆ. ದೊನ್ನೆ ಅಂತಂದರೆ ಈ ಅಡಿಕೆಯ ಒಂದು ಈ ರೀತಿ ಇರ್ತಕ್ಕಂಥ ಅಥವಾ ಚಿಪ್ಪಿನ ರೀತಿಯಲ್ಲಿರ್ತಕ್ಕಂಥ ಒಂದು ಯಾವುದೋ ಒಂದು ಇದು ವಸ್ತು ಅಂತ ಹೇಳ್ಬೋದು ನಾವು. ಆ ಒಂದು ದೊನ್ನೆಯಲ್ಲಿ ಸಂಗ್ರಹಿಸಿ ಅದರಿಂದ ಇವನಿಗೆ ಜೀವದಾನವನ್ನು ಬೆಳೆಸ್ತಾರೆ. ಯಾರನ್ನ? ದ್ರೋಣಾಚಾರ್ಯರನ್ನು. ದೊನ್ನೆ ದ್ರೋಣ ಸಂಸ್ಕೃತ, ದೊನ್ನೆ ತದ್ಭವ ಅಂತಕ್ಕಂಥದ್ದು. ಹೌದಲ್ಲ ಸರ್ ಕರ್ಣಮೇಶ್? ಆ ದೊನ್ನೆಯಲ್ಲಿ ಹುಟ್ಟಿರ್ತಕ್ಕಂಥವರೇ ದ್ರೋಣರು. ಭಾರದ್ವಾಜ ಮುನಿಗಳ ಆ ಒಂದು ವೀರ್ಯವನ್ನು ದೊನ್ನೆಯಲ್ಲಿ ಸಂಗ್ರಹಿಸಿ ಆ ದೊನ್ನೆಯಿಂದ ಅದರಲ್ಲಿ ಅವರು ಬೆಳೆಸ್ತಾರೆ ಮುಂದೆ. ಯಾವ ರೀತಿ ಅಂತಂದರೆ, ಆ ದೊನ್ನೆಯಲ್ಲಿ ಸಂಗ್ರಹಿಸಿ ನಂತರ ಮಡಿಕೆಯಲ್ಲಿಟ್ಟು ಮೊದಲ ಪ್ರಣಾಳ ಶಿಶು. ದ್ರೋಣಾಚಾರ್ಯರು ಇಡೀ ಜಗತ್ತಿನ ಮೊದಲ ಪ್ರಣಾಳ ಶಿಶು. ಈಗೇನು ನೆಕ್ಸ್ಟ್ ಕೌರವರು ಹುಟ್ಟಿದ್ವಿ ಅಂತ ಹೇಳಿದ್ವಲ್ಲ, ಕೌರವರಿಗಿಂತ ಮುಂಚೆ ಹುಟ್ಟಿರ್ತಕ್ಕಂಥವ್ರು ಇವರು. ಮೊದಲ ಪ್ರಣಾಳ ಶಿಶು ಅಂತಕ್ಕಂಥವ್ರು. ಆ ಒಂದು ಮಡಿಕೆಯಲ್ಲಿಟ್ಟು ಬೆಳೆಸಿರ್ತಕ್ಕಂಥವರು ದ್ರೋಣರು. ದ್ರೋಣಾಚಾರ್ಯರು ಅದನ್ನ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ, ನಾನು ಶ್ರೇಷ್ಠ, ನಾನು ಅನನ್ಯ, ನಾನು ಅಪೂರ್ವ, ನನ್ನ ಜನನ ಈ ರೀತಿಯಾಗಿದೆ, ಶ್ರೇಷ್ಠವಾಗಿದೆ, ನಿನ್ನ ಜನನ ಶ್ರೇಷ್ಠವಾಗಿದ್ದರೆ ಹೇಳು ಅಂತ ಹೇಳ್ತಾರೆ ಅವರು. ನಾನು ಯಾಕೆ ಕಲಿಸ್ಬೇಕು ನಿನಗೆ? ನೀನು ಸೂತಪುತ್ರ, ನಾನು ವಿದ್ಯೆ ಕಲಿಸೋಕ್ಕೆ ಬರಲ್ಲ ಇವತ್ತಿನ ಕಾನೂನು ಪ್ರಕಾರ. ನಿನ್ನ ಜನನ ಶ್ರೇಷ್ಠ ಆಗಿದ್ರೆ ಹೇಳು, ನಾನು ಕಲಿಸ್ತೀನಿ ಅಂತ ಹೇಳ್ತಾರೆ ಅವರು. ಇವನೇನು ಹೇಳ್ತಾನೆ ಪಾಪ, ಇವನಿಗೆ ಗೊತ್ತಿಲ್ಲ ಇತಿಹಾಸ, ಅವನ ಹುಟ್ಟಿನ ಇತಿಹಾಸ ಅವನಿಗೆ ಗೊತ್ತಿಲ್ಲ ಕರ್ಣನಿಗೆ.
ಕರ್ಣನು ಅನನ್ಯನೇ, ಆದರೆ ಅವನಿಗೆ ಗೊತ್ತಿಲ್ಲ, ಅವನು ಸಹ ಶ್ರೇಷ್ಠನೇ. ಇವ್ರು ಹೆಂಗೆ ದ್ರೋಣಾಚಾರ್ಯರು ಅಯೋನಿಜರು, ಅವನು ಸಹ ಅಯೋನಿಜ, ದೇವತೆಯ ವರಪ್ರಸಾದದಿಂದ ಹುಟ್ಟಿರ್ತಕ್ಕಂಥವನು. ಪಾಂಡವರೆಲ್ಲರೂ ಅಯೋನಿಜರು, 5 ಜನ ಪಾಂಡವರೆಲ್ಲರೂ ಸಹ ಅಯೋನಿಜರು. ಅವರ ಜನನೂ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಅನನ್ಯವಾಗಿರ್ತಕ್ಕಂಥದ್ದು. ಆದರೆ ಕರ್ಣನಿಗೆ ಗೊತ್ತಿಲ್ಲ ಅದು. ನಿನ್ನ ಜನನ ಶ್ರೇಷ್ಠವಾಗಿದ್ದರೆ, ದಿವ್ಯವಾಗಿದ್ದರೆ ತಿಳಿಸು ಅಂತ ಹೇಳ್ತಾರೆ. ಉಚ್ಚ ವಿದ್ಯೆಗಳ ಮೇಲೆ ಬ್ರಾಹ್ಮಣ ಮತ್ತು ಕ್ಷತ್ರಿಯರಿಗೆ ಮಾತ್ರ ಅಧಿಕಾರ. ಅವತ್ತಿನ ಮನುಸ್ಮೃತಿಯಲ್ಲಿರ್ತಕ್ಕಂಥದ್ದು. ಇವತ್ತಿಗೆ ಮನುಸ್ಮೃತಿಯನ್ನು ಸುಡ್ತೀವಿ ಹಂಗೆ ಹಿಂಗೆ ಅಂತ ಸ್ಟ್ರೈಕ್ ಮಾಡ್ತಾ ಇರ್ತಾರೆ, ನೋಡ್ತೀವಿ ನಾವು. ಮನುಸ್ಮೃತಿ ಅಂತಂದ್ರೆ ಅದು ಏನಲ್ಲ. ಇವತ್ತು ಹೆಂಗೆ ಸಂವಿಧಾನ ಐತೆ ಅದೊಂದು ಸಂವಿಧಾನ ಅವತ್ತಿರ್ತಕ್ಕಂಥದ್ದು. ಇವತ್ತಿನ ಸಂವಿಧಾನ ಕೂಡ 1947ನೇ ಇಸ್ವಿಯಿಂದ ಇಲ್ಲಿವರೆಗೂ ಅನೇಕ ರೀತಿಯಿಂದ ಬದಲಾವಣೆ ಆಗಿದೆ, ತಿದ್ದುಪಡಿ ಆಗ್ತಾನೇ ಇದೆ. ಪರಿವರ್ತನೆ ಜಗದ ನಿಯಮ ಅಂತ ಕೃಷ್ಣನೇ ಹೇಳಿದ್ದಾನೆ. ಹಂಗೆ ಅವತ್ತು ತಮ್ಮ ಅನುಕೂಲಕ್ಕೆ ತಕ್ಕಂಗೆ ಮಾಡಿರ್ತಕ್ಕಂಥದ್ದು ಮನುಸ್ಮೃತಿ, ಅದು ಒಂದು ಸಂವಿಧಾನ. ಆ ಮನುಸ್ಮೃತಿಯಲ್ಲಿ ಬ್ರಾಹ್ಮಣ ಮತ್ತು ಕ್ಷತ್ರಿಯರಿಗೆ ಮಾತ್ರ ಉಚ್ಚ ವಿದ್ಯೆಗಳ ಮೇಲೆ ಅಧಿಕಾರ ಇತ್ತು ಅಂತಕ್ಕಂಥದ್ದು ಇತ್ತು. ಆದರೆ ಇವತ್ತು ಅದನ್ನು ಯಾರು ಇವತ್ತು ಅದನ್ನು ಪಾಲನೆ ಮಾಡಬೇಕಂತ ಏನಿಲ್ಲಲ್ಲ. ಇವತ್ತು ಪ್ರಜಾಪ್ರಭುತ್ವ, ಎಲ್ಲರಿಗೂ ಶಿಕ್ಷಣದ ಹಕ್ಕಿದೆ, ಎಲ್ಲರಿಗೂ ಸಮಾನ ಅವಕಾಶಗಳಿದ್ದಾವೆ, ಹೆಣ್ಣು ಮತ್ತು ಗಂಡಿಗೆ ಸಮಾನವಾಗಿರ್ತಕ್ಕಂಥ ಅವಕಾಶಗಳಿದ್ದಾವೆ. ಅದಕ್ಕೆ ಕರ್ಣ ಹೇಳ್ತಾನೆ ನೋಡ್ರಿ, ನನಗೆ ಕಲಿಸಲ್ಲ ಅಂತ ಹೇಳಿದ್ರಲ್ಲ ನೀವು, ನಿಮಗೆ ಯಾರು ವಿದ್ಯೆ ಕಲಿಸಿದ್ದಾರೋ ಅವರಿಂದ ನಾನು ಕಲಿಯುವೆ. ಇವರು ದ್ರೋಣಾಚಾರ್ಯರು ಸ್ವಲ್ಪ ದಿವಸಗಳ ಕಾಲ ಪರಶುರಾಮರ ಹತ್ರ ಸಹ ಇವರು ವಿದ್ಯೆ ಕಲ್ತಿರ್ತಾರೆ. ಮುಖ್ಯವಾಗಿ ಇವರು ಕಲ್ತಿದ್ದು ತನ್ನ ತಂದೆಯಿಂದನೇ. ಭಾರಧ್ವಜರೇ ಇವರಿಗೆ ಗುರುಗಳು, ತನ್ನ ತಂದೆಯೇ ಕಲಿಸಿರ್ತಾರೆ ಎಲ್ಲ ವಿದ್ಯೆಯನ್ನು. ಇನ್ನೂ ಸ್ವಲ್ಪ ದಿವಸಗಳ ಕಾಲ ಪರಶುರಾಮರ ಹತ್ರ ಕಲ್ತಿರ್ತಾರೆ ಇವರು ಸಹ. ಯಾರು? ದ್ರೋಣಾಚಾರ್ಯರು. ಹಂಗಾಗಿ ಅವನು ಹೇಳ್ತಾನೆ, ನಾನು ಪರಶುರಾಮರ ಹತ್ರನೇ ಹೋಗ್ತೀನಿ, ಅಲ್ಲೇ ವಿದ್ಯೆ ಕಲಿತೀನಿ. ಕಲ್ತು ಏನು ಮಾಡ್ತೀನಿ ಅಂತ ಹೇಳ್ತಾರೆ ನೋಡ್ರಿ. ನಿಮ್ಮ ಶಿಷ್ಯರಿಗಿಂತ ಶ್ರೇಷ್ಠ ಧನುರ್ಧಾರಿಯಾಗುವೆ. ನಿಮ್ಮ ಶಿಷ್ಯರನ್ನು ನೀವು ಕಲಿಸಿರಲ್ಲ, ಅವರಿಗಿಂತ ನಾನು ಶ್ರೇಷ್ಠ ಧನುರ್ಧಾರಿಯಾಗಿ ಬರ್ತೀನಿ, ಮತ್ತೆ ನಿಮ್ಮ ಹತ್ರ ಬರ್ತೀನಿ ಅಂತಕ್ಕಂಥ ಚಾಲೆಂಜನ್ನು ಮಾಡಿ ಕರ್ಣ ಹೊರಟೋಗ್ತಾನೆ. ಶ್ರೀಕೃಷ್ಣ ಹೇಳ್ತಾನೆ ನೋಡ್ರಿ, ಬೇರೆಯವರಿಗಿಂತ ಜ್ಞಾನ ಜಾಸ್ತಿ ಜ್ಞಾನ, ಮೌಲ್ಯ ಪ್ರಾಪ್ತಿ, ಶ್ರೇಷ್ಠತೆ, ಉತ್ತಮರಾಗುವುದು, ಇವೆಲ್ಲ ಯಾಕಪ್ಪ ಅಂತಂದರೆ ಆತ್ಮತೃಪ್ತಿಯಾಗಿ ಆತ್ಮತೃಪ್ತಿಯಾಗಿ ಪಡ್ಕೊಳ್ತಕ್ಕಂಥದ್ದು. ಅವನಿಗಿಂತ ನಾನು ಹೆಚ್ಚಿಗೆ ಓದಬೇಕು, ಹೆಚ್ಚಿಗೆ ಶ್ರೇಷ್ಠನೇ ಪಡ್ಕೊಳ್ಬೇಕು, ಹೆಚ್ಚು ವಿದ್ಯಾವಂತನಾಗಬೇಕು, ಹೆಚ್ಚು ಒಳ್ಳೆಯವನಾಗಬೇಕು. ಇವೆಲ್ಲ ಯಾಕಪ್ಪ ಅಂತ ನಮ್ಮ ಆತ್ಮತೃಪ್ತಿಯಾಗಿ ನಾವು ಪಡ್ಕೊಳ್ತಕ್ಕಂಥದ್ದು. ಕರ್ಣ ಅಷ್ಟು ಒಂದು ಚಾಲೆಂಜನ್ನು ಮಾಡಿ ಬರ್ತಾನೆ, ಪರಶುರಾಮ ಹತ್ರ ಬರ್ತಾನೆ. ಅವನು ಬ್ರಾಹ್ಮಣ ವೇಷದಲ್ಲಿ ಪರಶುರಾಮನ ಹತ್ತಿರ ಬಂದ ಕರ್ಣ. ಯಾಕಂದರೆ ಅವರು ಆವಾಗಿನ ಕಾಲದಲ್ಲಿ ಮತ್ತು ಆ ಒಂದು ವ್ಯವಸ್ಥೆ ಇತ್ತಲ್ಲ, ಬ್ರಾಹ್ಮಣರಿಗೆ ಅಷ್ಟೇ ಕಲಿಸ್ಬೇಕಂತಕ್ಕಂಥದ್ದು. ಇವನಿಗೇನಾಯಿತು, ಮತ್ತು ನಾನು ದ್ರೋಣಾಚಾರ್ಯರ ಹತ್ರ ವಾಪಸ್ ಆಗಿಬಿಟ್ಟೆ, ಮತ್ತು ಇದೇ ರೀತಿ ಪರಶುರಾಮ ಹತ್ರ ಹೋದರೆ ಮತ್ತೆ ನಾನು ವಾಪಸ್ ಕಳಿಸಿಬಿಡ್ತಾರೆ, ನೀನು ಸೂತಪುತ್ರ ಅಂತಂದು ನಾನು ಸುಳ್ಳೇಳೆ ಆಗಲಿ ವಿದ್ಯೆ ಕಲಿಬೇಕಂತ ಒಂದು ಕರ್ಣಂದು. ಒಟ್ಟು ನಾನು ಶ್ರೇಷ್ಠ ಧನುರ್ಧಾರಿ ಆಗಬೇಕು. ಅರ್ಜುನನಿಗಿಂತನೂ ಅವನಿಗೆ ಅರ್ಜುನನ ಮೇಲೆ ವೈರತ್ವ ಯಾವಾಗಲೂ. ಪಾಂಡವರಲ್ಲಿ ಅರ್ಜುನನೇ ವೈರಿ ಅವನಿಗೆ. ಯಾರಿಗೆ? ಕರ್ಣನಿಗೆ ವೈರಿ. ಅಣ್ಣ ತಮ್ಮ ಇಬ್ಬರು. ಅವನಿಗೆ ಒಟ್ಟು ಅರ್ಜುನನ ಮೇಲೆ ವೈರಿತನ ದ್ವೇಷ ಅಂತಕ್ಕಂಥದ್ದು ಇತ್ತು. ಹಂಗಾಗಿ ನಾನು ಶ್ರೇಷ್ಠವಾಗಿ ಒಂದು ಬಿಲ್ಲು ವಿದ್ಯೆಯನ್ನು ಕಲಿಬೇಕು, ಅರ್ಜುನನನ್ನು ಸೋಲಿಸಬೇಕು, ಸುಳ್ಳೇಳಾದರೆ ನಾನು ವಿದ್ಯೆಯನ್ನು ಕಲಿಬೇಕಂತ ಪರಶುರಾಮರ ಹತ್ರ ಬಂದು ಬ್ರಾಹ್ಮಣ ಒಟುವಿನ ರೀತಿ, ಅಂದರೆ ತಲೆ ಬೋಳಿಸ್ಕೊಂಡು ಏನು ಬ್ರಾಹ್ಮಣ ಒಟುಗಳು ಬರ್ತಾರಲ್ಲ ಆ ರೀತಿ ಅವನ ಹತ್ರ ವಿದ್ಯೆ ಕಲಿಯಲು ಹೋಗ್ತಾನೆ. ಅವ್ರು ಒಪ್ತಾರೆ, ಆಯ್ತಪ್ಪ. ಅವ್ರು ಏನು ಕೇಳಲ್ಲ, ಜಾತಿ ಗೀತಿ ಕೇಳಲ್ಲ. ಯಾಕಂದ್ರೆ ನೋಡಿದರೆ ಅವನು ಬ್ರಾಹ್ಮಣ ಒಟು ಇದ್ದಂಗೆ ಇದ್ನಲ್ಲ, ಹಂಗಾಗಿ ಅವ್ರು ಏನು ಕೇಳಲ್ಲ. ಅವನಿಗೆ ಎಲ್ಲ ರೀತಿಯಿಂದ ವಿದ್ಯೆಯನ್ನು ಧಾರೆ ಎರಿತಾರೆ ಅವರು. ಯಾಕಂದರೆ ಅವರು ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ಜ್ಞಾನಿಗಳು. ಅನೇಕ ಬಿಲ್ಲು ವಿದ್ಯೆಯನ್ನು ಭೀಷ್ಮಾಚಾರ್ಯರ ಗುರುಗಳವರು ಪರಶುರಾಮರು. ಹಂಗಾಗಿ ಎಲ್ಲ ರೀತಿಯ ವಿದ್ಯೆಗಳನ್ನು ಕಲಿಸ್ತಾರೆ ಅವರು ಕರ್ಣನಿಗೆ. ಎಲ್ಲ ರೀತಿಯ ವಿದ್ಯೆಗಳು ಪೂರ್ಣ ಆಯ್ತದೆ. ಪೂರ್ತಿ ಆದಮೇಲೆ ಒಂದು ದಿವಸ ಏನು ಮಾಡ್ತಾರೆ, ಆ ಒಂದು ಗುರುಗಳು ಕರ್ಣನ ತೊಡೆಯ ಮೇಲೆ ಮಲಗಿ ವಿಶ್ರಾಂತಿ ಪಡ್ಕೊಳ್ತಾ ಇರ್ತಾರೆ. ತನ್ನ ತಲೆಯನ್ನು ಕರ್ಣನ ತೊಡೆಯ ಮೇಲೆ ಇಟ್ಟು ವಿಶ್ರಾಂತಿ ಪಡ್ಕೊಳ್ತಾ ಆರಾಮಾಗಿ ಮಲಗಿಬಿಟ್ಟಿರ್ತಾರೆ ಅವರು. ಆ ಮಲಗಿದಾಗ ಏನಾಗ್ತದೆ, ಆ ಒಂದು ಕರ್ಣನ ಕಾಲಿಗೆ ಒಂದು ಕೀಟ ಕಚ್ತತೆ. ಅವನು ಅದನ್ನು ದುಂಬಿ ಗುಂಗಾಡಿ ಅದು ಕಚ್ತತೆ. ಇವನಿಗೆ ಅಕಸ್ಮಾತ್ ಹಿಂಗೆ ಕೈಯಿಂದ ಅಂದರೂ ಕೂಡ ಗುರುಗಳಿಗೆ ಎಲ್ಲಿ ಪಾಪ ಆ ಸೌಂಡಾಗಿ ಅವ್ರು ಎಚ್ಚರಾಗಿಬಿಡ್ತಾರೋ, ಶಬ್ದ ಆಗಿ ಆ ಒಂದು ಶಬ್ದಕ್ಕೆ ನಾನೇನಾದರೂ ಸೌಂಡ್ ಮಾಡಿದರೂ ಸಹ ಅಥವಾ ಕೈಯಿಂದ ಹಿಂಗೆ ಅಂದರೂ ಸಹ ಗುರುಗಳು ಮತ್ತೆ ಎಚ್ಚರ ಆಗಿಬಿಡ್ತಾರಲ್ಲ, ಅವರ ನಿದ್ದೆಗೆ ಭಂಗ ಬರಬಾರ್ದು ಅಂತಕ್ಕ ಅವನ ಉದ್ದೇಶ, ಒಳ್ಳೆಯ ಉದ್ದೇಶ ಒಂದು. ಹಂಗಾಗಿ ಅವನು ಯಾವುದೇ ರೀತಿಯಿಂದ ಸಹಿಸ್ಕೊಳ್ತಾನೆ ಎಲ್ಲ. ಎಷ್ಟು ಅದು ಕಚ್ಚಿ ರಕ್ತ ಬರ್ತದೆ. ಅದು ರಕ್ತ ಬಂದು ಏನಾಗ್ತದೆ, ಇವ್ರು ತೊಡೆ ಇಟ್ಟು ಮಲಗಿದ್ರಲ್ಲ, ಇವನು ಕರ್ಣನ ತೊಡೆ ಮೇಲೆ ರಕ್ತ ನಿಧಾನ ಕರೆದ್ರೆ ಇವ್ರ ತಲೆಗೆ ತಾಕಿಬಿಡ್ತೈತೆ. ಪರಶುರಾಮರ ತಲೆಗೆ ಆ ರಕ್ತ ತಾಕಿಬಿಡ್ತೈತೆ. ಸಡನ್ನಾಗಿ ಏನೋ ತಣ್ಣಗಾತಲ್ಲ ಅಂತ ಎದ್ದು ಬಿಡ್ತಾರೆ ಅವರು. ಎದ್ದು ನೋಡ್ತಾರೆ ಅವರು. ರಕ್ತ ಕಂಡು ಎಚ್ಚರಗೊಂಡ ಪರಶುರಾಮ ಅವ್ರಿಗೆ ಒಂದೇಟಿಗೆ ಗೊತ್ತಾಗ್ಬಿಡ್ತೈತೆ, ನೀನು ಯಾರು, ಸುಳ್ಳು ಹೇಳ್ಬೇಡ, ಹೇಳು ನೀನು ಯಾರು, ನೀನು ಬ್ರಾಹ್ಮಣನಲ್ಲ, ಒಂದೇಟಿಗೆ ಹೇಳ್ತಾರೆ ಅವರು. ಯಾಕಂದರೆ ಬ್ರಾಹ್ಮಣರಿಗೆ ಅಷ್ಟು ಸಹಿಸ್ಕೊಳ್ತಕ್ಕಂಥ ಶಕ್ತಿ ಇಲ್ಲ ಅಂತಕ್ಕಂಥದ್ದು ಒಂದು ಕಾನ್ಸೆಪ್ಟ್ ಅವಾಗ.
ಆ ಒಂದು ನೋವನ್ನು ಸಹಿಸ್ಕೊಳ್ತಕ್ಕಂಥ ಶಕ್ತಿ ಇಲ್ಲ ಬ್ರಾಹ್ಮಣರಿಗೆ. ನೀನು ಸುಳ್ಳು ಹೇಳಿದೀಯಾ, ನೀನು ಯಾರು ಹೇಳು? ಯಾಕಂದರೆ ಬ್ರಾಹ್ಮಣ ರೂಪದಲ್ಲಿ ಬಂದಿದ್ದೆ ನೀನು ಕಲಿಯೋದಕ್ಕೆ ನನ್ನ ಹತ್ರ, ನೀನು ಸುಳ್ಳು ಹೇಳಿದೀಯಾ? ಅವರು ಭಾಳ ಸಿಟ್ಟಾಗಿ ಕಣ್ಣು ಬಿಟ್ಟು ಕೇಳ್ತಾರೆ ಅವರು. ಇವನಿಗೆ ಹೆದರಿಕೆ ಆಗ್ಬಿಡ್ತದೆ ಒಂದೇ ಸರಿ. ಅವಾಗ ಹೇಳ್ತಾನೆ, ನಿಜ ಹೇಳ್ತಾನೆ ಅವನು, ಗುರುಗಳೇ ತಪ್ಪಾಯ್ತಂದು ನಾನು ಸೂತಪುತ್ರ ಅಂತ ಹೇಳ್ತಾನೆ. ನಾನು ಸೂತಪುತ್ರ, ವಿದ್ಯೆ ಕಲಿಯಲು ಸುಳ್ಳು ಹೇಳಿದೆ, ನಾನು ಸುಳ್ಳು ಹೇಳಿದೆ, ತಪ್ಪಾಗಿಬಿಡ್ತು, ನಾನು ಕ್ಷಮಿಸಿರಿ ಅಂತ ಕೇಳ್ತಾನೆ ಅವನು ಕರ್ಣ. ನೋಡ್ರಿ, ಪರಶುರಾಮರು ಹೇಳ್ತಾರೆ, ದುರ್ಬಲ ಮನುಷ್ಯನ ವಿದ್ಯೆ ಸಮಯಕ್ಕೆ ಸರಿಯಾಗಿ ಕಳೆದು ಹೋಗುವುದು, ಮರೆತು ಹೋಗುವುದು. ನೀನು ನಿಜ ಹೇಳ್ಬೇಕಾಗಿತ್ತು ನನ್ನ ಹತ್ರ, ನಾನು ಸೂತಪುತ್ರ ಇದ್ದೀನಿ, ನನಗೆ ಯಾರು ಕಲಿಸಲಿಲ್ಲ, ನೀವು ನನಗೆ ಕಲಿಸ್ರಿ ಅಂತ ಹೇಳಿದರೆ ನಿಜವಾಗಿ ನಿನ್ನ ಒಂದು ಧೈರ್ಯತನ ನೋಡಿ ನಾನು ಕಲಿಸ್ತಾ ಇದ್ದೆ. ನೀನು ಸುಳ್ಳು ಹೇಳಿದಿ ನನಗೆ, ನಿನ್ನ ಮನಸ್ಸೇ ದುರ್ಬಲ ಐತೆ, ಇವ್ರು ಕಲಿಸ್ತಾರ ಇಲ್ಲ ಅಂತ ನೀನು ಸುಳ್ಳು ಹೇಳ್ಕೊಂಡು ನನ್ನ ಹತ್ರ ಬಂದಿದ್ದೀಯಾ. ನಿನ್ನ ಮನಸ್ಸು ದುರ್ಬಲ ಐತೆ, ದುರ್ಬಲ ಮನಸ್ಸಿನ ವಿದ್ಯೆ ಐತಲ್ಲ, ಇದು ಸಮಯಕ್ಕೆ ಸರಿಯಾಗಿ ಮರ್ತು ಹೋಗ್ಬಿಡ್ತದೆ. ಇದು ನನ್ನ ಶಾಪವಲ್ಲ, ನಿನ್ನ ಸಂಘರ್ಷ ಮತ್ತು ತಪ್ಪು ಅಂತ ಹೇಳ್ತಾರೆ. ಇದು ನನ್ನ ಶಾಪ ಕೊಟ್ಟಿನಂತ ಬೇಡ, ಆದರೆ ಇದು ನಿನ್ನದೇ ತಪ್ಪು. ನೀನು ಸುಳ್ಳು ಹೇಳಿ ನನ್ನ ಹತ್ರ ಕಲ್ತೀಯಲ್ಲ, ನಿನಗೆ ಮನಸ್ಸೇ ದುರ್ಬಲ ಐತೆ, ನಿನಗೊಂದು ಗಟ್ಟಿಯಾಗಿರ್ತಕ್ಕಂಥ ಮನಸ್ಸಿಲ್ಲ. ಹಂಗಾಗಿ ನಿನ್ನ ಒಂದು ವಿದ್ಯೆಯನ್ನು ಕಲ್ತೀಯಲ್ಲ, ಇದು ಸಮಯಕ್ಕೆ ಸರಿಯಾಗಿ ಮರೆತು ಹೋಗಿಬಿಡ್ತದೆ. ಇದು ನನ್ನ ಶಾಪ ಅಲ್ಲ, ಇದು ನಿನ್ನ ಸಂಘರ್ಷ ಮತ್ತು ತಪ್ಪು ಅಂತ ಹೇಳ್ತಾರೆ ಅವರು. ಮುಂದಿನ ಪೀಳಿಗೆಗೆ ಇದು ಪಾಠವಾಗಲಿ, ಸುಳ್ಳು ಹೇಳಿ ಯಾರಾದರೂ ವಿದ್ಯೆ ಕಲ್ತ್ರೆ ಇದು ಪಾಠ ಆಗಲಿ ಅಂತ ಹೇಳ್ತಾರೆ ಅವರು ಪರಶುರಾಮರು. ಈ ರೀತಿ ಕಲಿಬೇಡ. ಹಂಗಾಗಿ ಮುಂದೆ ಇವನಿಗೆ ಏನಾಗ್ತದೆ, ಮುಂದೆ ಆ ಒಂದು ಕುರುಕ್ಷೇತ್ರ ಯುದ್ಧದಲ್ಲಿ ಅವನಿಗೆ ನೆನಪಿಗೆ ಬರಲ್ಲ, ಕೆಲವೊಂದು ಅಸ್ತ್ರಗಳೇ ನೆನಪಿಗೆ ಬರಲ್ಲ, ಕೆಲವೊಂದು ಒಳ್ಳೆ ಶ್ರೇಷ್ಠವಾಗಿರ್ತಕ್ಕಂಥ ಅಸ್ತ್ರಗಳೇನವಲ್ಲ, ಸಮಯಕ್ಕೆ ಸರಿಯಾಗಿ ಮರ್ತೋಕೋ ಅಂತ ಹೇಳಿದ್ರಲ್ಲಿ ಇವರು, ಶಾಪ ಕೊಟ್ಟಿದ್ರು. ಹಂಗಾಗಿ ಅವನಿಗೆ ನೆನಪು ಬರಲ್ಲ, ಆ ಸಮಯದಲ್ಲಿ ನೆನಪು ಬರಲ್ಲ. ಅವ್ರನ್ನ ಯಾರನ್ನಾದರೂ ಅವ್ರನ್ನ ಕೊಲ್ಲಬೇಕಪ್ಪ ಅಂತಂದರೆ ಆ ಸಮಯಕ್ಕೆ ಅವನಿಗೆ ಅದು ಮರ್ತೋಗ್ಬಿಡ್ತದೆ. ಆ ಒಂದು ಮಂತ್ರ ಪಠಣ ಅಸ್ತ್ರಗಳಂತಂದ್ರೆ ಈಗ ಬ್ರಹ್ಮಾಸ್ತ್ರ ಇವನ್ನೇ ಅದಾವಲ್ಲ, ಕೆಲವೊಂದು ಮಂತ್ರಗಳಿರ್ತದ್ವು, ಆ ಮಂತ್ರಗಳನ್ನು ಪಠನ ಮಾಡಿ ಅವರು ಶಸ್ತ್ರಗಳನ್ನು ಹೂಡ್ತಾಯಿದ್ರು, ಸೀದಾ ಅವರ ತಲೆ ತೆಗಿತಾ ಇದ್ದವು. ಅಂಥ ಒಂದು ನೆನಪೇ ಹೋಗಿಬಿಡ್ತದೆ ಅವರಿಗೆ ಆ ಒಂದು ಮಂತ್ರಗಳ ಪಠಣದು. ಹಂಗೆ ಅವನು ಒಂದು ಶಾಪಗ್ರಸ್ತನಾಗಿ ಅವನು ವಾಪಸ್ ಬರ್ತಾನೆ. ಮತ್ತೆ ಅವನು ಎಲ್ಲ ಕಲ್ತರೂ ಏನು ಕಲ್ತಿಲ್ಲ ಅಂತಕ್ಕಂಥ ಪರಿಸ್ಥಿತಿ ಅವನಲ್ಲಿ ಉಂಟಾಗ್ತದೆ. ಅವನಿಗೆ ಆಶೀರ್ವಾದ ಮಾಡಿ ಕಳಿಸ್ತಾರೆ, ಪುತ್ರ ಇದು ನನ್ನ ಶಾಪ ಅಲ್ಲ, ಏನು ಮಾಡಲಿ ನಾನು, ಇದು ನಿನ್ನ ದುರ್ಬಲ ಮನಸ್ಸು, ನಿನ್ನ ದುರ್ಬಲ ಮನಸ್ಸಿಂದನೇ ನೀನು ಇದನ್ನು ತಂದುಕೊಂಡಿದ್ದೀಯಾ, ನೀನು ನಿಜ ಹೇಳಿದರೆ ನಾನು ಏನಾದರೂ ನಿನಗೆ ಸಹಾಯ ಮಾಡ್ತಾ ಇದ್ದೆ ಅಂತಕ್ಕಂಥದ್ದನ್ನು ಹೇಳಿ ಕಳಿಸ್ತಾರೆ ಅವರು. ಇನ್ನೇನು ಕೊನೆಯ ಒಂದು ಆಶ್ರಮದಲ್ಲಿ ಕಲಿತಕ್ಕಂಥ ಕೊನೆಯ ದಿನಗಳು ಹತ್ತಿರ ಬರ್ತಾ ಇದ್ದಾವೆ. ವಾಪಸ್ ಅವರು ಹಸ್ತಿನಾಪುರಕ್ಕೆ ಹೋಗಬೇಕು ಅಂತ ಅಷ್ಟು ಹತ್ತಿರ ಬರ್ತಾ ಇದ್ದಾವೆ. ಅಶ್ವತ್ಥಾಮ ಹಸ್ತಿನಾಪುರಕ್ಕೆ ಬಂದ. ಇವನು ಕಳಿಸ್ತಾನೆ, ಯಾರು? ದುರ್ಯೋಧನ ಕಳಿಸ್ತಾನೆ. ಶಕುನಿ ಅಲ್ಲೇ ಇರ್ತಾನಲ್ಲ ಹಸ್ತಿನಾಪುರದಲ್ಲಿ, ಆ ದುರ್ಯೋಧನ ಕಳಿಸ್ತಾನೆ ಇವನ್ನ. ಯಾಕಂದರೆ ಇನ್ನೇನು ವಿದ್ಯೆ ಎಲ್ಲ ಮುಗೀತು, ನನ್ನನ್ನು ಯುವರಾಜ ಮಾಡಬೇಕು, ನಮ್ಮ ಅಪ್ಪಗೆಲ್ಲ ಹೇಳಿ ಬಾ, ಶಕುನಿಗೆ ನಮ್ಮ ಮಾವಗೆಲ್ಲ ಹೇಳಿ ಬಾ ಅಂತ ಕಳಿಸಿರ್ತಾನೆ. ಶಕುನಿಗೆ ದುರ್ಯೋಧನನ ಸಂದೇಶ, ದುರ್ಯೋಧನ ಏನೇನು ಹೇಳ್ತಾನೆ ಅದನ್ನೆಲ್ಲ ಶಕುನಿಗೆ ಹೇಳ್ತಾನೆ. ಅವನು ಹೇಳ್ತಾನೆ, ನೋಡ್ರಿ ಅಶ್ವತ್ಥಾಮ, ಹಿಂದೆ ಬ್ರಾಹ್ಮಣನಾಗಿದ್ದೇನೋ ಮುಂದೆ ರಾಜನಾಗುವೆ. ಅಂದರೆ ದೃಪದನ ಒಂದು ರಾಜ್ಯವನ್ನು ಇವರು ತಗೊಳ್ಬೇಕು ಅಂತಕ್ಕಂಥ ಇವನೇನು ದ್ರೋಣಾಚಾರ್ಯರು ಪ್ರತಿಜ್ಞೆ ಮಾಡಿರ್ತಾರಲ್ಲ, ಹಂಗಾಗಿ ನಾನು ಮುಂದೆ ರಾಜನಾಗ್ತೀನಿ ಅಂತ ಅಶ್ವತ್ಥಾಮಂದು. ಸಿಂಹಾಸನ ಕೊಡಿಸುವ ನೆನಪು ಇದೆಯೋ ಅದಕ್ಕೆ ಸಹಾಯ ಮಾಡಬೇಕಂತ ಇವರು ದುರ್ಯೋಧನ ಶಕುನಿ ಅವರೆಲ್ಲ ಸಹಾಯ ಮಾಡಬೇಕು ಅಂತಕ್ಕಂಥ ಒಂದು ಒಪ್ಪಂದವನ್ನು ಮಾಡ್ಕೊಂಡಿರ್ತಾರೆ ಇವರು. ಯಾರು? ದುರ್ಯೋಧನ, ಶಕುನಿ ಮತ್ತು ಅಶ್ವತ್ಥಾಮ. ಫಸ್ಟು ಇಲ್ಲಿ ಹಸ್ತಿನಾಪುರದಲ್ಲಿ ದುರ್ಯೋಧನನ ರಾಜನಾಗಿ ಮಾಡಬೇಕು. ಶಕುನಿ ಕುತಂತ್ರದಿಂದ ರಾಜನನ್ನಾಗಿ ಮಾಡಿದ ಮೇಲೆ ದುರ್ಯೋಧನ ಅಶ್ವತ್ಥಾಮನನ್ನು ದೃಪದನನ್ನು ಸೋಲಿಸಿ ಪಾಂಚಾಲ ರಾಜ್ಯದ ರಾಜ್ಯನನ್ನಾಗಿ ಮಾಡಬೇಕು ಅಂತಕ್ಕಂಥ ಒಂದು ಒಳ ಒಪ್ಪಂದವನ್ನು ದ್ರೋಣಾಚಾರ್ಯರಿಗೆ ಗೊತ್ತಿಲ್ಲದಂಗೆ ಮಾಡ್ಕೊಂಡಿರ್ತಾರೆ ಇವರು ಮೂವರು. ಹಿಂದೆ ನಾನು ಬ್ರಾಹ್ಮಣ ಆಗಿದ್ದು, ಈಗಲೂ ಬ್ರಾಹ್ಮಣ, ಮುಂದೆ ನಾನು ರಾಜ ಆಗ್ತೀನಿ. ಅವರಿಬ್ಬರು ಮಾತುಕತೆ ಆಡ್ತಾರೆ. ದುರ್ಯೋಧನನ ರಾಜ್ಯಾಭಿಷೇಕ ಮಾಡಿಸಿಯೇ ತೀರುತ್ತೇನೆ ಶಕುನಿ ಹೇಳ್ತಾನೆ. ಅವ್ರು ವಾಪಸ್ ಒಂದು ಬರಲಿ ಇಲ್ಲಿಗೆ, ಯಾಕಂದರೆ ಧೃತರಾಷ್ಟ್ರ ಇವನು ಶಕುನಿ ಹೇಳ್ದಂಗೆ ಕೇಳ್ತಾನೆ. ಹಂಗಾಗಿ ದುರ್ಯೋಧನನ್ನೇ ನಾನು ರಾಜನನ್ನಾಗಿ ಮಾಡಿಸ್ತೀನಿ, ಅದಾದ ನಂತರ ನಿನ್ನನ್ನು ನಾನು ಪಾಂಚಾಲ ರಾಜ್ಯನಾಗಿ ಮಾಡ್ತೀನಿ ಅಂತಕ್ಕಂಥ ಭರವಸೆಯನ್ನು ಶಕುನಿ ಒಂದು ಅಶ್ವತ್ಥಾಮನಿಗೆ ಕೊಡ್ತಾನೆ. ಶಕುನಿ ಅಶ್ವತ್ಥಾಮರ ಮಾತುಕತೆ. ಅರ್ಜುನನ ಬಗ್ಗೆ ಭಯ ಹುಟ್ಟಿಸಿದ ಶಕುನಿ. ಅರ್ಜುನನ ಬಗ್ಗೆ ಭಾಳ ಹೇಳ್ತಾನೆ. ಯಾರು? ಶಕುನಿ. ನೀನು ಅರ್ಜುನ ಹಂಗಂದ್ಕೊಂಡಂಗಿಲ್ಲ, ಬಹಳ ಅವನು ಮೇಧಾವಿ ಇದ್ದಾನೆ, ಶ್ರೇಷ್ಠ ಬಿಲ್ಲುಗಾರ ಇದ್ದಾನೆ, ಅವನನ್ನು ಸೋಲಿಸೋದು ಭಾಳ ಕಷ್ಟ ಇದೆ ಅಂತಕ್ಕಂಥದ್ದನ್ನು ಶಕುನಿ ಹೇಳ್ತಾನೆ. ಗಾಂಧಾರಿ ಧೃತರಾಷ್ಟ್ರ ಸಂವಾದ, ಶಕುನಿಯ ಆಗಮನ. ಇವ್ರು ಗಾಂಧಾರ ಧೃತರಾಷ್ಟ್ರ ಎಲ್ಲ ಮಾತಾಡಿಸಿ, ಇನ್ನೇನು ನಮ್ಮ ಮಕ್ಕಳು ಬರ್ತಾ ಇದ್ದಾರೆ, ಅವರಲ್ಲಿ ಬಂದ ನಂತರ ನಾನು ಯುವರಾಜನನ್ನು ಮಾಡಬೇಕಾಗಿದೆ ಅಂತಕ್ಕಂಥ ಎಲ್ಲ ಮಾತಾಡ್ತಾ ಇದ್ದಾರೆ. ಅಷ್ಟರಲ್ಲಿ ಬಂದು ಇವನು ಶಕುನಿ ಏನು ಮಾಡ್ತಾನೆ, ದುರ್ಯೋಧನನ್ನೇ ನಾವು ರಾಜನನ್ನೇ ಮಾಡಬೇಕು, ಯುವರಾಜನನ್ನಾಗಿ ಮಾಡಬೇಕು ಅಂತಕ್ಕಂಥದ್ದನ್ನು ಆ ಒಂದು ದುರ್ಯೋಧನನಿಗೆ ಪಿತೂರಿಯನ್ನು ಮಾಡ್ತಾನೆ.
ನೆಕ್ಸ್ಟ್ ಎಲ್ಲರೂ 12 ವರ್ಷದ ಒಂದು ಶಿಕ್ಷಣವನ್ನು ಪಡೆದುಕೊಂಡು ದ್ರೋಣಾಚಾರ್ಯರ ಆಶ್ರಮದಿಂದ ವಾಪಸ್ ಎಲ್ಲರೂ 100 ಜನ ಪ್ಲಸ್ 5 ಜನ 105 ಜನ ಸಹ ವಾಪಸ್ಸು ಹಸ್ತಿನಾಪುರಕ್ಕೆ ಬರ್ತಾರೆ. ಹಸ್ತಿನಾಪುರಕ್ಕೆ ಬಂದ ನಂತರ ಇವರೇನು ಮಾಡ್ತಾರೆ, ರಾಜ ದರ್ಬಾರ್ನಲ್ಲಿ ಎಲ್ಲರೂ ಸೇರ್ತಾರೆ. ಯಾಕಂದರೆ ಮುಂದಿನ ಒಂದು ಯುವರಾಜನ ಪಟ್ಟಾಭಿಷೇಕ ಮಾಡಬೇಕಲ್ಲ, ಹೆಂಗೆ ಮಾಡಬೇಕು ಏನಂತಕ್ಕಂಥ ಒಂದು ಸಮಾಲೋಚನೆ ಮಾಡೋದಕ್ಕಾಗಿ ಸೇರಿಸ್ತಾರೆ. ವಿದ್ಯೆ ಕಲೆಯ ಪ್ರದರ್ಶನ ಮಾಡಬೇಕು. ಈಗೇನು ವಿದ್ಯೆ ಕಲ್ತು ಬಂದಾರಲ್ಲ, 12 ವರ್ಷಗಳ ಕಾಲ ಕೌರವರು ಪಾಂಡವರು ವಿದ್ಯೆ ಕಲ್ತು ಬಂದಾರ, ಅದನ್ನು ಪ್ರದರ್ಶನ ಮಾಡಬೇಕು. ಅದರಲ್ಲಿ ಯಾರು ಗೆಲ್ತಾರೋ ಅವರನ್ನು ಒಂದು ಉತ್ತರಾಧಿಕಾರಿಯಾಗಿ ಯುವರಾಜನನ್ನಾಗಿ ಪಟ್ಟಾಭಿಷೇಕ ಮಾಡಬೇಕು ಅಂತಕ್ಕಂಥದ್ದನ್ನು ಶಕುನಿ ಹೇಳ್ತಾನೆ. ರಾಜಕುಮಾರರ ಮಧ್ಯೆ ಸ್ಪರ್ಧೆ ಏರ್ಪಡಿಸಿ ದ್ವಂದ್ವ ಮಾಡಲಿ, ವಿಜೇತರಿಗೆ ರಾಜ್ಯಾಭಿಷೇಕ ಧೃತರಾಷ್ಟ್ರ ಹೇಳ್ತಾನೆ. ಈಗ ರಾಜಕುಮಾರರ ಮಧ್ಯೆ ದ್ವಂದ್ವ ಏರ್ಪಡಿಸ್ರಿ. ದ್ವಂದ್ವ ಅಂತಂದರೆ ಬಹುತೇಕ ಕುಸ್ತಿ ಇದ್ದಂಗೆ, ಮಲ್ಲ ಯುದ್ಧ ಅಂತೀವಿ ನಾವು ಅದನ್ನ. ಅಂದರೆ ಇಬ್ಬರೇ ಮಾಡ್ತಕ್ಕಂಥದ್ದು, ಯಾರೂ ಇರಲ್ಲ ಅಲ್ಲಿ, ಬೇರೆ ಯಾರಿಗೂ ಹಾನಿ ಆಗಲ್ಲ. ದ್ವಂದ್ವ ಯುದ್ಧದಲ್ಲಿ ಇಬ್ಬರನ್ನೇ ಅಖಾಡದಲ್ಲಿ ಬಿಟ್ಟಿರ್ತಾರೆ, ಆ ಇಬ್ಬರೇ ಯುದ್ಧ ಮಾಡಬೇಕು. ಇಲ್ಲಿ ಬಹುತೇಕ ಇಲ್ಲಿ ಮಹಾಭಾರತದಲ್ಲಿ ಗದೆಯನ್ನು ಹಿಡ್ಕೊಂಡು ಯುದ್ಧ ಮಾಡ್ತಾರೆ ನಾನು ನೋಡಿದಂಗೆ. ಬಹುತೇಕ ಅಷ್ಟೇ ಇರ್ತದೆ. ಕುಸ್ತಿ ಅಂತಂದರೆ ಅಲ್ಲಿ ಯಾವುದೇ ಆಯುಧಗಳಿರಲ್ಲ ಕುಸ್ತಿಯಲ್ಲಿ. ಇಲ್ಲಿ ಮಲ್ಲ ಯುದ್ಧ, ದ್ವಂದ್ವ ಯುದ್ಧ ಮಾಡಿದೆ ಇಬ್ಬರೇ ಒಟ್ಟು ಯುದ್ಧ ಮಾಡ್ತಾರೆ, ಯಾವುದೇ ಒಂದು ಜೀವಹಾನಿ ಆಗಲ್ಲ ಬೇರೆಯವರಿಗೆ. ಅದು ಇಬ್ಬರಲ್ಲಿ ಯಾರು ಗೆಲ್ತಾರೋ ಅವರಿಗೆ ನಾವು ಒಂದು ರಾಜ್ಯಾಭಿಷೇಕವನ್ನು ಮಾಡೋಣ ಅಂತಕ್ಕಂಥದ್ದನ್ನು ಧೃತರಾಷ್ಟ್ರ ಹೇಳ್ತಾನೆ. ಯಾಕಂದರೆ ಅವನಿಗೆ ಧೃತರಾಷ್ಟ್ರನಿಗೆ ಗೊತ್ತಿತ್ತು ತನ್ನ ಮಗ ದುರ್ಯೋಧನ ಅದನಲ್ಲ, ದ್ವಂದ್ವ ಯುದ್ಧದಲ್ಲಿ ದುರ್ಯೋಧನನನ್ನು ಯಾರೂ ಸೋಲ್ಸೋಕ್ಕಾಗಲ್ಲ. ಕೊನೆಗಾದರೂ ದುರ್ಯೋಧನನ ಗದಾ ಯುದ್ಧ ಅಂತ ಬರ್ತದೆ, ಒಂದು ಚಾಪ್ಟರ್ ಬರ್ತಲ್ಲ ಸರ್. ಆ ಭೀಮ ಮತ್ತು ದುರ್ಯೋಧನನ ಗದಾ ಯುದ್ಧ ಬರ್ತಲ್ಲ, ಊರುಭಂಗ. ಆ ಭೀಮ ಕೊನೆಗೆ ಇವನು ತೊಡೆಗೆ ಹೊಡಿತಾನೆ. ತೊಡೆಗೆ ಹೊಡಿಬಾರ್ದು ಆ್ಯಕ್ಚುಲಿ, ಅದಕ್ಕೆ ಕಾನೂನು, ಅದು ನಿಯಮ ಅಲ್ಲ ಸರ್. ತೊಡೆಗೆ ಹೊಡೆಯೋಂಗಿಲ್ಲ. ಆ ತೊಡೆಗೆ ಹೊಡೆದು ಇವನ್ನ ಸಾಯಿಸ್ತಾನೆ ಯಾರು, ಭೀಮ. ಆ ತೊಡೆಗೆ ಹೊಡೆಯೋದಕ್ಕೂ ಒಂದು ಪ್ರತಿಜ್ಞೆ ಮಾಡಿರ್ತಾನೆ ಭೀಮ, ಅದು ಸಾಕಾರ ಆಗ್ತಕ್ಕಂಥದ್ದು, ಅದು ಬೇರೆ ಮಾತು. ಅಂದರೆ ದ್ವಂದ್ವ ಯುದ್ಧ ಸರಿಯಾಗಿ ನಿಯಮಗಳ ಪ್ರಕಾರ ಮಾಡಿದ್ದೇ ಆಗಿದ್ದರೆ ದುರ್ಯೋಧನನನ್ನು ದ್ವಂದ್ವ ಯುದ್ಧದಲ್ಲಿ ಸೋಲ್ಸೋಕ್ಕೆ ಸಾಧ್ಯನೇ ಇಲ್ಲ ಯಾರು. ಅವನು ಬಲರಾಮನ ಶಿಷ್ಯ, ಶ್ರೀಕೃಷ್ಣ ಸಹೋದರ ಬಲರಾಮನ ಶಿಷ್ಯ. ಅಷ್ಟು ಚೆನ್ನಾಗಿ ಕಲ್ತಿರ್ತಾನೆ ಅವನು. ಅವನಿಗೆ ಗೊತ್ತಿರ್ತದೆ ಧೃತರಾಷ್ಟ್ರನಿಗೆ, ನನ್ನ ಮಗನ ಯಾರು ಸೋಲ್ಸೋಕ್ಕಾಗಲ್ಲ ದ್ವಂದ್ವ ಯುದ್ಧದಿಂದ, ದ್ವಂದ್ವ ಮಾಡಲಿ ಎಲ್ಲರೂ, ನನ್ನ ಮಗನ ಗೆಲ್ತಾನೆ, ಅವಾಗ ಅವನನ್ನು ನಾನು ಪಟ್ಟಾಭಿಷೇಕ ಮಾಡಬೇಕಂತಕ್ಕಂಥ ಧೃತರಾಷ್ಟ್ರನ ಕನಸು. ವಿದುರ ಭೀಷ್ಮ ಸಮಾಲೋಚನೆ ಮಾಡ್ತಾರೆ. ದ್ವಂದ್ವದಿಂದ ದ್ವೇಷ ಹುಟ್ಟುತ್ತದೆ, ನನ್ನ ಪುತ್ರರು ಭಾಗವಹಿಸೋದು ಬೇಡ. ಕುಂತಿ ಹೇಳ್ತಾಳೆ ನೋಡ್ರಿ, ರಾಜ್ಯ ಬೇಡ ಏನು ಬೇಡ, ದ್ವಂದ್ವ ಮಾಡಿದರೆ ದ್ವೇಷ ಹುಟ್ಟುತ್ತದೆ, ಒಬ್ರಿಗೊಬ್ಬರು ದ್ವೇಷವನ್ನು ಸಾಧಿಸ್ತಾರೆ ಅಣ್ಣತಮ್ಮಗಳೇ. ಹಂಗಾಗಿ ಈ ದ್ವಂದ್ವ ಯುದ್ಧ ಅಂತಕ್ಕಂಥದ್ದು ಬೇಡ, ನಮಗೆ ರಾಜ್ಯ ಬೇಡ ಏನು ಬೇಡ, ನಮ್ಗೆ ಬೇಡ ಅಂತ ಹೇಳ್ತಾಳೆ ಕುಂತಿ. ಭೀಷ್ಮರ ಅಭಯ, ಭೀಷ್ಮರು ಹೇಳ್ತಾರೆ ಇಲ್ಲ ಏನೂ ಆಗಲ್ಲ, ನಾವು ರೀತಿ ಸುಮ್ಮನಿರು ಅಂತಂದು ಹೇಳ್ತಾರೆ. ಶಕುನಿಯ ಸಂಚು, ಇವನು ಶಕುನಿ ಮೊದಲೇ ಎಲ್ಲ ಒಂದು ಸಂಚನ ಮಾಡಿರ್ತಾನೆ ಇವನು. ಏನಂತಂದರೆ ಈಗ ದ್ವಂದ್ವ ಯುದ್ಧ ನಡೀತಕ್ಕಂಥ ಒಂದು ಅಖಾಡ ಅಂತಂದರೆ ಏನು ಹೇಳ್ತೀವಿ ನಾವು, ಒಂದು ಸ್ಟೇಡಿಯಂ, ಸುತ್ತ ಜನ ಕುಂತಿರ್ತಾರೆ, ನಡುಕೆ ಇವರು ಆ ಒಂದು ಯುದ್ಧ ಮಾಡೋರು ಇರ್ತಾರೆ. ಈಗೇನು ಸ್ಟೇಡಿಯಮ್ನಾಗ ನಾವೇನು ಕ್ರಿಕೆಟ್ ಸ್ಟೇಡಿಯಂ ನೋಡ್ತೀವಲ್ಲ, ಕ್ರಿಕೆಟ್ನ ನೋಡೋರೆಲ್ಲ ಸುತ್ತ ಇರ್ತಾರೆ, ನಡುಕೆ ಆಟ ಆಡ್ತಾ ಇರ್ತಾರಲ್ಲ, ಹಂಗೆ ಒಂದು ಸ್ಟೇಡಿಯಮನ್ನು ರೆಡಿ ಮಾಡ್ತಾರೆ ಇವರು. ಅಖಾಡ, ಕುಸ್ತಿ ಅಖಾಡ, ಕೋರ್ಟ್ ಅಲ್ಲ, ದೊಡ್ಡ ಮಟ್ಟಕ್ಕೆ ಇರ್ತದೆ ಅದು. ಆ ರೀತಿ ಇರ್ತಾರೆ. ಅದಕ್ಕೊಂದು ಎಂಟ್ರೆನ್ಸ್ ಇರ್ತೈತೆ, ಎಕ್ಸಿಟ್ ಇರ್ತದೆ. ಎಂಟ್ರೆನ್ಸ್ ಇರ್ತದಲ್ಲ, ಪ್ರವೇಶ ದ್ವಾರ ಅಂತಕ್ಕಂಥದ್ದು. ಇವನು ಶಕುನಿ ಏನು ಮಾಡಿರ್ತಾನೆ, ಇವ್ರು ಪಾಂಡವರು ಬರುವಾಗ ಅದು ಪ್ರವೇಶ ದ್ವಾರ ಅವ್ರ ಮೇಲೆ ಬೀಳ್ಬೇಕು, ಆ ರೀತಿ ವ್ಯವಸ್ಥೆ ಮಾಡಿರ್ತಾನೆ. ಕಟ್ಸಕಾರ ಆ ರೀತಿ ಮಾಡಿರ್ತಾನೆ ಕಟ್ಟಡ. ಭೀಮ ಅಥವಾ ಅರ್ಜುನ ಬರುವಾಗ ಅವ್ರ ಮೇಲೆ ಬಿದ್ದು ಬಿಡಬೇಕಾದ್ರೆ ಅವರಲ್ಲೇ ಸತ್ತೋಗ್ಬಿಡ್ಬೇಕು. ಭೀಮ ಅರ್ಜುನ ಇಲ್ಲ ಅಂತಂದರೆ ಪಾಂಡವರು ಏನಿಲ್ಲ, ಅವರಿಬ್ಬರೇ ಮೇನ್ ಶಕ್ತಿ. ಪಾಂಡವರೆಲ್ಲ ಅವರಿಬ್ಬರೇ ಶಕ್ತಿ ಶಾಲಿಗಳಂತ. ಆ ಒಂದು ರೀತಿ ವ್ಯವಸ್ಥೆಯನ್ನು ಮಾಡಿರ್ತಾನೆ ಆ ಒಂದು ಕಟ್ಟಡದಲ್ಲಿ. ನೋಡಿರಿ, ದ್ರೋಣಾಚಾರ್ಯರು ಹೇಳ್ತಾರೆ, ಅಶ್ವತ್ಥಾಮ್ಗೆ ಹೇಳ್ತಾರೆ, ಇವನು ದುರ್ಯೋಧನೊಡನೆ ಮೈತ್ರಿ ಮಾಡ್ಕೊಂಡಿರ್ತಾನಲ್ಲ, ಹೇಳ್ತಾರೆ ನೋಡ್ರಿ, ಮೈತ್ರಿಯನ್ನು ಯಾವಾಗಲೂ ತಮಗಿಂತ ಬುದ್ಧಿವಂತ ಅಥವಾ ಶಕ್ತಿವಂತರೊಡನೆ ಮಾತ್ರ ಮಾಡಿಕೊಳ್ಳಬೇಕು, ಇದು ಶಾಸ್ತ್ರದಲ್ಲೇ ಐತಂತ ಹೇಳ್ತಾನೆ. ಕೌಟಿಲ್ಯ ಸಹ ಇದನ್ನು ಹೇಳಿದಾನೆ. ಯಾಕಂದರೆ ಇವನು ಅಶ್ವತ್ಥಾಮ ಪಾಂಡವರ ಜೊತೆಗೆ ಮೈತ್ರಿಯನ್ನು ಮಾಡ್ಕೊಳ್ಬೇಕಾಗಿತ್ತು, ಹೋಗಿ ಕೌರವರ ಹತ್ರ ಮಾಡ್ಕೊಳ್ಳಿದ್ದಾನೆ. ಅವರಿಗಿಂತ ಬುದ್ಧಿವಂತರು ಶಕ್ತಿವಂತರು ಪಾಂಡವರು. ಹಂಗೆ ಅಂತರ ಹತ್ರ ಬುದ್ಧಿವಂತಿಕೆ ಆ ಒಂದು ಮೈತ್ರಿಯನ್ನು ಮಾಡ್ಕೊಳ್ಬೇಕು. ಉದಾಹರಣೆ ನಮ್ಮ ಮಕ್ಕಳೇ ತಗೊಳ್ರಿ, ನಮ್ಮ ಮಕ್ಕಳು ಎಂಥರ ಹತ್ರ ಮೈತ್ರಿ ಮಾಡ್ಕೊಂಡ್ರೆ ಬುದ್ಧಿವಂತರಾಗ್ತಾರಂದರೆ ಅವರಿಗಿಂತ ಸ್ವಲ್ಪ ಜಾಣರ ಹತ್ರ ಒಂದು ಮೈತ್ರಿಯನ್ನು ಮಾಡ್ಕೊಳ್ಬೇಕು, ಗೆಳೆತನ ಮಾಡ್ಕೊಳ್ಬೇಕು. ಅವ್ರಿಗಿಂತ ಕೆಳಗಿನರ ಹತ್ರ ಗೆಳೆತನ ಮಾಡ್ಕೊಂಡ್ರೆ ತಾವೇ ಶ್ರೇಷ್ಠ ಅಂತಂದು ಅವ್ರು ಮುಂದೆ ಓದಲ್ಲ. ಅವ್ರಿಗಿಂತ ಜಾಸ್ತಿ ಬುದ್ಧಿವಂತರ ಹತ್ರ ಮೈತ್ರಿ ಮಾಡ್ಕೊಂಡ್ರೆ ಅವ್ರಿಗಿಂತ ಚೆನ್ನಾಗಿ ನಾವು ಓದಬೇಕಲ್ಲ ಅಂತಕ್ಕಂಥ ಒಂದು ಮನೋಭಾವನೆ ಬರ್ತದೆ. ಇದು ಶಾಸ್ತ್ರದಲ್ಲಿ ಐತೆ. ಕೌಟಿಲ್ಯ ಸಹ ಇದನ್ನು ಹೇಳಿದಾರೆ ಅಂತ ಹೇಳ್ತಾರೆ ದ್ರೋಣರು.
ನೀನು ಹೋಗಿ ಅವ್ರ ಹತ್ರ ಮೈತ್ರಿಯನ್ನು ಮಾಡ್ಕೊಂಡಿದ್ದೀಯಾ? ಆ ಒಂದು ಸ್ಪರ್ಧೆಯನ್ನು ರೆಡಿ ಮಾಡ್ತಾರಲ್ಲ, ಆಗ ಅಶ್ವತ್ಥಾಮ ಹೇಳ್ತಾನೆ ನೋಡ್ರಿ ಅವ್ರ ಅಪ್ಪಗೆ, ಸ್ಪರ್ಧೆಯಲ್ಲಿ ನೀವು ಮೌನವಾಗಿರಬೇಕು, ನೀವೇನು ಹೇಳೋಂಗಿಲ್ಲ ಸ್ಪರ್ಧೆಯಲ್ಲಿ. ಅದಕ್ಕೆ ರೂವಾರಿನೇ ಇವರು, ಯಾರೋ ಅಶ್ವತ್ಥಾಮ. ಆ ಸ್ಪರ್ಧೆಯನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಶಕುನಿ ಮತ್ತು ಅಶ್ವತ್ಥಾಮ. ಹೆಂಗಾರ ಮಾಡಿ ಕೌರವರನ್ನು ಗೆಲ್ಲಿಸ್ಬೇಕು, ದುರ್ಯೋಧನನ ಗೆಲ್ಲಿಸ್ಬೇಕು, ಅವನು ಪಟ್ಟಾಭಿಷೇಕ ಮಾಡಬೇಕು. ಇಷ್ಟೇ ಪಾಂಡವರನ್ನು ಸೋಲಿಸ್ಬೇಕನ್ನೋ ಉದ್ದೇಶ. ಅದೇ ರೀತಿ ಅವರು ಪ್ರೀ ಪ್ಲ್ಯಾನ್ ಮಾಡಿರ್ತಾರೆ, ಮೊದಲೇ ರೀತಿ ಎಲ್ಲ ರೆಡಿ ಮಾಡಿ ಅವ್ರನ್ನ ಅದೇ ರೀತಿ ಸೋಲಿಸ್ತಾರೆ ಮುಂದೆ ಪಾಂಡವರನ್ನು. ಸ್ಪರ್ಧಾ ಕಣದಲ್ಲಿ ಪಾಂಡವರು ಮತ್ತು ಕೌರವರದರೆ ಕುಂತಿ, ಗಾಂಧಾರಿ, ಜನತೆ, ರಾಜ ಎಲ್ಲರೂ ಸೇರಿದ್ದಾರೆ. ಯಾಕಂದ್ರೆ 12 ವರ್ಷಗಳ ನಂತರ ಇವರು ರಾಜ್ಕುಮಾರ್ ಬಂದಾರಲ್ಲ, ಆಗೆಲ್ಲ ಜನ ರಾಜ್ಕುಮಾರ್ ನೋಡೋಕ್ಕೆ ಬಂದಿದ್ದಾರೆ. ಅಷ್ಟು ಜನ ಯಾರು ಗೆಲ್ತಾರೆ ಒಂದು ಕುತೂಹಲ, ಯಾರು ನಮ್ಮ ಮುಂದಿನ ರಾಜ, ನಾವೆಲ್ಲ ಯಾರು ಮುಂದಿನ ಪ್ರಧಾನಿ ಅಂತ ಮೊನ್ನೆಲ್ಲ ಭಾಳ ಕೌತುಕದಿಂದ ನೋಡಿದ್ವಲ್ಲ ಎಲೆಕ್ಷನ್ನ, ಹಂಗೆ ಅಲ್ಲಿ ಒಂದು ಗಾಲಿ ಚಕ್ರ ಇರ್ತತೆ, ಗಾಲಿ ಚಕ್ರದ ಮೇಲೆ ಹೆಸರು ಬರೆದಿರ್ತಾರೆ. ಇಲ್ಲಿ ದುರ್ಯೋಧನ ನಿಂತಿರ್ತಾನೆ ಆಲ್ರೆಡಿ. ದುರ್ಯೋಧನನ ಜೊತೆಗೆ ಗಾಲಿ ಚಕ್ರದ ಮೇಲೆ ಪಾಂಡವರ ಹೆಸರು ಬರೆದಿರ್ತಾರೆ 5 ಜನದ್ದು. ಇವನು ಯಾರ್ಯಾರನ್ನ ಒಂದು ಬಾಣ ಬಿಡ್ತಾನೆ ಇವನು ಅಶ್ವತ್ಥಾಮ. ಆ ಬಾಣ ಬಿಟ್ಟಾಗ ಅದು ಒಂದು ರೌಂಡ್ ಹೊಡಿತತೆ, ರೌಂಡ್ ಹೊಡೆದು ಒಂದು ಕಡೆ ನಿಲ್ತತೆ, ಒಂದು ಸೂಚನೆ ಇರ್ತತೆ, ಆಗ ಬಾಣದ ಗುರುತು ಅಲ್ಲಿ ನಿಲ್ತತೆ. ಆ ಬಾಣದ ಗುರುತು ಯಾರ ಹೆಸರಿಗೆ ಬಂತ ಅವರು ದುರ್ಯೋಧನ ಜೊತೆಗೆ ಯುದ್ಧ ಮಾಡಬೇಕು. ಆ ರೀತಿ ವ್ಯವಸ್ಥೆಯನ್ನು ಮೋಸದಿಂದ ವ್ಯವಸ್ಥೆ ಮಾಡಿರ್ತಾನೆ ಅಶ್ವತ್ಥಾಮ ಶಕುನಿ. ನಂತರ ದ್ವಂದ್ವ ಮಾಡಬೇಕು ಅವರಿಬ್ಬರು, ದುರ್ಯೋಧನ ಅವನು. ಯಾರು ವಿಜಯಶಾಲಿ ಆಕಾರ ಕೊನೆಗೆ 5 ಜನ ಆದಮೇಲೆ ಅವಾಗ ಅವರಿಗೆ ಒಂದು ಇದು ಪಟ್ಟ ಕಟ್ಟಬೇಕು ಅಂತಕ್ಕಂಥ. ದ್ರೋಣರಿಂದ ಶಂಖ ಊದುವುದರ ಮೂಲಕ ಚಾಲನೆ, ಆ ಒಂದು ಅಖಾಡವನ್ನು ಸ್ಟಾರ್ಟ್ ಮಾಡಿದರು, ಒಂದು ದ್ವಂದ್ವವನ್ನು. ಪ್ರಥಮವಾಗಿ ದುರ್ಯೋಧನ, ಅವನಿಗೆ ಎದುರಾಗಿ ನಕುಲ ಬರ್ತಾನೆ. ಇವನು ಬಾಣ ಹೊಡಿತಾನೆ ಅಶ್ವತ್ಥಾಮ, ನಕುಲನ ಹೆಸರು ಬರ್ತದೆ ಫಸ್ಟ್. ನಕುಲ ನೋಡ್ರಿ ಪಾಂಡವರಲ್ಲೇ ಭಾಳ ಸುಂದರವಾಗಿರ್ತಕ್ಕಂಥವ್ನು ನಕುಲ. ಅವನಿಗೆ ಅದೊಂದು ಹೆಮ್ಮೆ ಇರ್ತದೆ, ಒಂದು ಜಂಬ ಇರ್ತದೆ ಸಣ್ಣದಾಗಿ. ಕೊನೆಗೆ ಹಂಗಾಗಿ ಅವನು ನೇರವಾಗಿ ನರಕಕ್ಕೆ ಹೋಗಲ್ಲ ಅಂತ ಒಂದು ಕತೆ ಇದೆ ನಕುಲ. ಅವನು ಸೋಲ್ತಾನೆ ದುರ್ಯೋಧನ ಮುಂದೆ, ಯಾವ ಲೆಕ್ಕನೂ ಅಲ್ಲ ಅವನು ನಕುಲ ದ್ವಂದ್ವ ಯುದ್ಧದಲ್ಲಿ. ನೆಕ್ಸ್ಟ್ 2ನೇದಾಗಿ ಸಹದೇವನ ಹೆಸರು ಬರ್ತೈತಿ. ಅವನು ಯಾವ ಲೆಕ್ಕಕ್ಕೆಲ್ಲ ದುರ್ಯೋಧನನಿಗೆ, ಆದರೂ ಶೌರ್ಯವನ್ನು ಪ್ರದರ್ಶಿಸ್ತಾರೆ ಇವರು, ಬಿಡಲ್ಲ. ಇವನು ಸಹದೇವ ಏನಂದರೆ ಇವನಿಗೆ ಭವಿಷ್ಯದ ಮುನ್ಸೂಚನೆ ಸಿಗ್ತದೆ. ಆವಾಗ ಪಾಂಡು ಸತ್ತಾಗ ತನ್ನ ತಂದೆ ಸಾಯ್ತಾನೆ ಅಂತಕ್ಕಂಥ ಮುನ್ಸೂಚನೆ ಸಿಗ್ತವನಿಗೆ. ತನ್ನ ತಾಯಿಯನ್ನು ಕರ್ಕೊಂಡು ಓಡಿ ಬರ್ತಾನೆ ಅವನು. ಭವಿಷ್ಯದ ಮುನ್ಸೂಚನೆ ಅವನಿಗೆ ಈಗ ಆಗ್ತದೆ ನೆಕ್ಸ್ಟ್ ಅಂದರೆ ಸಿಗ್ತದೆ, ಬೇಗ ಸಿಗಲ್ಲ, ಭವಿಷ್ಯದ ಮುನ್ಸೂಚನೆ ಸಿಗ್ತದೆ ಅವನಿಗೆ. ಅಂಥ ಒಂದು ಪಾಂಡವರು 5 ಜನ ಸಹ ವಿಶಿಷ್ಟವಾಗಿರ್ತಕ್ಕಂಥವ್ರು. ಇವರಿಬ್ಬರು ಸೋಲ್ತಾರೆ. ಈ ಸ್ಪರ್ಧೆ ಮೋಸದಿಂದ ಕೂಡಿದೆ. ದುಶ್ಯಾಲೆ ಹೇಳ್ತಾಳೆ ನೋಡ್ರಿ, ಆಕೆ ಭಾಳ ಮುಗ್ದೆ ಆಕೆ. ಪಾಪ ಆಕೆಗೆ ಇವ್ರು ಬೇರೆ ಅಂತ ಆಕೆ ಮನಸ್ಸಿನಲ್ಲೇ ಇರಲ್ಲ ಆಕೆಗೆ, ದುಶ್ಯಾಲೆಯಲ್ಲಿ ತಂಗಿ, ಕೌರವರ ತಂಗಿ. ಯಾಕಂದ್ರೆ ಇಬ್ಬರು ಪಾಂಡವರೇ ಸೋತ್ರಲ್ಲ. ಇದು ಸ್ಪರ್ಧೆ ಮೋಸದಿಂದ ಕೂಡಿದೆ ಅಂತ ಹೇಳ್ತಾಳೆ ಆಕೆ. ನೆಕ್ಸ್ಟ್ ಯಾರು ಬರ್ತಾರೆ? ಯುಧಿಷ್ಠಿರ ಬರ್ತಾನೆ. ಇವನನ್ನು ಏನು ಮಾಡ್ತಾನೆ ಇವನು ದುರ್ಯೋಧನ? ಹಂಗಿಸ್ತಾನೆ. ಅವ್ರ ತಂದೆಯನ್ನು ಹಂಗಿಸ್ತಕ್ಕಂಥದ್ದು, ಇವನನ್ನು ಮಾನಸಿಕವಾಗಿ ಕುಗ್ಗಿಸ್ಬೇಕು. ಒಟ್ಟು ಮಾನಸಿಕವಾಗಿ ಕುಗ್ಗಿಸಿ ಇವನನ್ನು ಸೋಲಿಸ್ತಕ್ಕಂಥದ್ದು ಅವರ ಒಂದು ಆ ರೀತಿ ಅವರು ಪ್ರೀ ಪ್ಲ್ಯಾನ್ ಆಗಿರ್ತಾರೆ. ಯಾವುದೇ ಒಬ್ಬ ಎದುರ ಇರತಕ್ಕಂಥ ವ್ಯಕ್ತಿಯನ್ನು ಅವನ ಒಂದು ಚಾರಿತ್ರ್ಯವನ್ನು ಅಥವಾ ಏನೋ ಒಂದು ಅವನ ಆಗಿರ್ತಕ್ಕಂಥ ಇತಿಹಾಸವನ್ನು ಏನೋ ಒಂದು ಕೆಣಕಿ ಅವರನ್ನು ಏನೋ ಒಂದು ಅಪಮಾನಿಸಿದಾಗ ಅವನು ಯುದ್ಧ ಮಾಡ್ತಕ್ಕಂಥ ನಿಂತು ಸರಿದು ಬಿಡ್ತಾನೆ. ಅವರಿಗೆ ಒಂದು ಕೀಳರಿಮೆ ಅಂತಕ್ಕಂಥದ್ದು ಬಂದುಬಿಡ್ತತೆ. ನೈತಿಕವಾಗಿ ಅವನು ಕುಗ್ಗಿಬಿಡ್ತಾನೆ. ಹಂಗೆ ಯುಧಿಷ್ಠರನನ್ನು ಕುಗ್ಗಿಸಿಬಿಡ್ತಾರೆ, ನೈತಿಕವಾಗಿ ಕುಗ್ಗಿಸಿಬಿಡ್ತಾರೆ. ಅವನು ಸೋತೋಗಿಬಿಡ್ತಾನೆ ಯುಧಿಷ್ಠರ. ಇವನು ಧರ್ಮರಾಯ, ಇವನು ಹೆಸರಿಗೆ ಹಂಗಾಗಿ ಅವನಿಗೆ ಅಡ್ಡ ಹೆಸರು ಧರ್ಮರಾಯ ಅಂತಲೇ ಹೆಸರು ಅವನಿಗೆ. ಅವನು ಯಾವುದೇ ಕಾರಣಕ್ಕೂ ಅವನು ಧರ್ಮವನ್ನು ಬಿಡಲ್ಲ ಅಂತಕ್ಕಂಥದ್ದು. ಅವನು ಕೊನೆಗೆ ಇವನೊಬ್ಬನೇ ನರಕಕ್ಕೆ ನೇರವಾಗಿ ಅಲ್ಲ, ಯಾವುದೋ ಸ್ವರ್ಗಕ್ಕೆ ನೇರವಾಗಿ ಶರೀರನಾಗಿ ಹೋಗ್ತಾನೆ ಅಂತಕ್ಕಂಥ ಕಥೆ ಇದೆ, ಮುಂದೆ ಹೇಳ್ತೀನಿ ನಾನು. ಶರೀರವಾಗಿ ಇವನೊಬ್ಬನೇ ಹೋಗೋದು. ಇದು ಪಾಂಡವರು ಮತ್ತು ದ್ರೌಪದಿ ಇವರೆಲ್ಲರಲ್ಲಿ ಶರೀರವಾಗಿ ಇವನೊಬ್ಬನೇ ಹೋಗೋದು. ಇವನಲ್ಲಿ ಯಾವುದೇ ರೀತಿ ಅಹಂಕಾರ ಇದ್ದಿಲ್ಲ, ಧರ್ಮವನ್ನು ಅವನು ಎಳ್ಕೊಳ್ಳೋಷ್ಟು ಬಿಟ್ಟಿದ್ದಿಲ್ಲ, ಅದೇ ರೀತಿ ಪಾಲನೆ ಮಾಡ್ಕೊಂಡು ಹೋದ ಅಂತಕ್ಕಂಥದ್ದು. ನೆಕ್ಸ್ಟು ಭೀಮ ಬರ್ತಾನೆ ಅಖಾಡಕ್ಕೆ, ಅವನನ್ನು ಸೋಲಿಸ್ತಾನೆ, ಭೀಮನನ್ನು ಸಹ ಸೋಲಿಸ್ತಾನೆ. ಅದೇ ರೀತಿ ಹಂಗಿಸಿ ಅವನನ್ನು ಮಾನಸಿಕವಾಗಿ ಕುಗ್ಗಿಸಿ ದುರ್ಯೋಧನ ಇವನನ್ನು ಸಹ ಸೋಲಿಸ್ತಾನೆ. ಸ್ಪರ್ಧೆಯಿಂದ ದ್ವೇಷ ಹುಟ್ಟುತ್ತದೆ, ನಿಲ್ಲಿಸಿ ಭೀಷ್ಮ ಹೇಳ್ತಾರೆ. ಇದು ನೋಡಿಬಿಟ್ರಲ್ಲ ಇವ್ರು 4 ಜನ ಸೋತದ್ದು ನೋಡಿಬಿಟ್ರು, ಪಾಂಡವರು ಸೋತದ್ದು ಅವರಿಗೆ. ಯಾಕಂದ್ರೆ ಅವರಿಗೆ ಪಾಂಡವರ ಮೇಲೆ ಒಂದು ಒಳಗಿಂದೊಳಗೆ ಭಾಳ ಪ್ರೀತಿ ಇತ್ತು. ಯಾಕಂದ್ರೆ ಒಳ್ಳೆಯವರಲ್ಲ ಇವರೇ ಮುಂದೆ ರಾಜ್ಯಾಭಿಷೇಕ ಮಾಡಬೇಕು ಅಂತಕ್ಕಂಥದ್ದು ಭೀಷ್ಮಾಚಾರ್ಯರಿಗಿತ್ತು. ನಿಲ್ಲಿಸ್ರಿ ಅಂತ ಹೇಳ್ತಾರೆ. ಆದರೆ ಇನ್ನೊಬ್ಬನಿದ್ನಲ್ಲ ಅರ್ಜುನ, ಇವನಾಗ ಅವ್ರಿಗೆ ನಿಲ್ಸಕ್ಕೆ ಬರಲ್ಲಲ್ಲ. ಹಂಗಾಗಿ ಇವನು ಅರ್ಜುನ ಎಂಟ್ರಿ ಆಗ್ತದನೀಗ ದ್ವಾರ, ಈಗ ಎಂಟ್ರೆನ್ಸ್ ಅಂತ ಹೇಳಿದ್ನಲ್ಲ, ಅಲ್ಲಿವರೆಗೆ ಅದು ಬಿದ್ದಿದ್ದಿಲ್ಲ. ಅರ್ಜುನ ಯಾವಾಗ ಒಳಗೆ ಬಂದೋ ದ್ವಾರ ಬಾಗಿಲು ಅವನ ಮೇಲೆ ಬಿದ್ದುಬಿಡ್ತು. ಪೂರ್ವಯೋಜಿತವಾಗಿ ಮಾಡಿದ್ದಲ್ಲ, ಪ್ರೀ ಪ್ಲ್ಯಾನ್ ಮಾಡಿದ್ರಲ್ಲ, ಆ ದ್ವಾರ ಬಾಗಿಲು ಅಂತಕ್ಕಂಥದ್ದು ಮಣ್ಣಿನ ಕಟ್ಟಡ ಏನಿತ್ತಲ್ಲ, ಕಲ್ಲು ಮಣ್ಣಿನ ಕಟ್ಟಡ ಪೂರ್ತಿ ಅವನ ಮೇಲೆ ಬಿದ್ದುಬಿಡ್ತು.
ಯಾಕಂದ್ರೆ ಅರ್ಜುನನ ಮೇಲೆ ಗುರಿ ಇಟ್ಟಿದ್ರು ಅವನು ಒಳಗೆ ಬರ್ತಿದ್ದಂಗೆ ಅವ್ನು ಸಾಯಿಸ್ಬಿಡ್ಬೇಕು ಅಂತಕ್ಕಂಥದ್ದು. ಅರ್ಜುನನ ಮೇಲೆ ಬಿದ್ದ ದ್ವಾರ ಬಾಗಿಲು ಸುರಕ್ಷಿತವಾಗಿ ಹೊರಗೆ ಬಂದವನು. ತನ್ನ ತಲೆಯ ಮೇಲೆ ಬಾಣಗಳ ಕವಚ ಮಾಡಿಕೊಂಡಿದ್ದ. ಅವನಿಗೂ ಗೊತ್ತಿತ್ತು ಇವ್ರು ಏನಾದರೂ ಪಿತೂರಿ ಮಾಡ್ತಾರೆ ಅಂತಕ್ಕಂಥದ್ದು. ಹಂಗಾಗಿ ಅವನು ಭಾಳ ಸೂಕ್ಷ್ಮವಾಗಿ ಆ ತಲೆಯ ಮೇಲೆ ಬಾಣಗಳ ಕವಚವನ್ನೇ ಮಾಡಿಕೊಂಡು ಆ ಕಲ್ಲು ಮಣ್ಣು ಏನು ಬಿದ್ದರೂ ಸಹ ಅವನ ಮೇಲೆ ಬೀಳ್ದಂಗೆ ಆ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಸುರಕ್ಷಿತವಾಗಿ ಅವನು ಹೊರಗೆ ಬರ್ತಾನೆ. ತನ್ನ ವಿದ್ಯೆಯ ಕೌಶಲ್ಯವನ್ನು ಪ್ರದರ್ಶಿಸ್ತಾನೆ. ಎಲ್ಲರಿಗೂ ಆಶ್ಚರ್ಯ ಆಗಿಬಿಡ್ತು. ಇವನು ಇನ್ನೇನು ಸತ್ಯ ಹೋದ, ಅರ್ಜುನ ಹೋಗೇ ಬಿಟ್ಟ ಅಂತಕ್ಕಂಥದ್ದು ಒಂದು ಮನಸ್ಥಿತಿಯಲ್ಲಿ ಎಲ್ಲರಿಗೂ ಆಶ್ಚರ್ಯ. ಇಲ್ಲಿ ಭೀಷ್ಮಾಚಾರ್ಯರು ಎಲ್ಲರೂ ಗಾಬರಿಯಿಂದ ನೋಡ್ತಾ ಇದ್ದಾರೆ ಅವನ ಮೇಲೆ. ಯಾಕಂದರೆ ಆ ಒಂದು ರಾಶಿನೇ ಬಿದ್ದುಬಿಟ್ಟತೆ, ಆ ಒಂದು ಕಲ್ಲು ಮಣ್ಣಿನ ರಾಶಿನೇ ಅವನ ಮೇಲೆ ಬಿದ್ದುಬಿಟ್ಟತೆ. ಅದೆಲ್ಲನೂ ಬಾಣಗಳಿಂದ ತಕ್ಕೊಂಡು ಅವನು ಹೊರಗೆ ಬಂದಾಗ ಇವರೆಲ್ಲರೂ ಭೀಷ್ಮ ಅವರೆಲ್ಲ ಸಂತೋಷ ಪಡ್ತಾರೆ. ಇಷ್ಟು ವಿಚಾರಗಳನ್ನು ಈಗ ಸಮಯ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ಹೊತ್ತಿನ ತನಕ ಮಹಾಭಾರತ ಕಥಾಸಾರ ಭಾಗ 10 ಸಂಚಿಕೆ 10 ತಾವೆಲ್ಲರೂ ಸಹ ಸಾವಧಾನವಾಗಿ ಕೂತ್ಕೊಂಡು ಕೇಳಿದ್ದೀರ. ನಿಮ್ಮೆಲ್ಲರಿಗೂ ಸಹ ಒಂದು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಅದೇ ರೀತಿ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಥಿಯೋಸಾಫಿಕಲ್ ಲಾಡ್ಜ್ನ ಸರ್ವ ಸದಸ್ಯರಿಗೂ ಸಹ ವಂದಿಸಿ ನನ್ನ ಈ ವಿಚಾರವನ್ನು ಇಲ್ಲಿಗೆ ಒಂದು ವಿರಾಮವನ್ನು ಕೊಡ್ತಾಯಿದ್ದೀನಿ. ಮುಂದಿನ ತಿಂಗಳು ಮತ್ತೆ ಒಂದು ಮಹಾಭಾರತ ವಿಚಾರಗಳು ಇದು ಹೆಂಗಂತಂದರೆ ಒಂದು ಜರಿಯೋಪಾಧ್ಯಾಯದಲ್ಲಿ ಇದು ವಿಚಾರಗಳು ಇನ್ನೂ ಇದೆಷ್ಟು ಸಂಚಿಕೆ ಆಗ್ತಾವೋ ನನಗೂ ಗೊತ್ತಿಲ್ಲ. ಇದು ಬಹುತೇಕ ನನ್ನ ಅನಿಸಿಕೆ ಈಗಿನ ಪ್ರಕಾರ ಹೋದರೆ ಇನ್ನೂ ಒಂದು 60-70 ಸಂಚಿಕೆಗಳು ಆಗ್ಬೋದು ಅಂತ ನನ್ನ ಅನಿಸಿಕೆ. ನೋಡೋಣ ಎಲ್ಲಿವರೆಗೆ ಆಗುತ್ತೋ. ನೀವು ಕೇಳೋರು ಎಲ್ಲಿವರೆಗೆ ಇರ್ತೀರೋ ಅಲ್ಲಿವರೆಗೂ ನಾವು ಸಹ ಒಂದು ವಿಚಾರಗಳನ್ನು ಆದಷ್ಟು ಕಲೆಕ್ಟ್ ಮಾಡ್ಕೊಂಡು ಬಂದು ವಿಚಾರಗಳನ್ನು ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಾ, ಏನು ಸರ್ ಇಲ್ಲಿ ಏನಂತಂದರೆ ಇಲ್ಲಿ ವಿಚಾರಗಳು ಏನಿಲ್ಲ ಅಂದರೆ ನೀವು ಕಲಿತಕ್ಕಂಥದ್ದು ಅಷ್ಟೇ. ಇಲ್ಲಿ ನಿಮ್ಮಿಂದ ನಾನು ಕಲಿತಿದ್ದೀನಿ, ನಮ್ಮಿಂದ ಇನ್ನೊಬ್ಬರಿಗೆ ಅದು ವಿಚಾರಗಳನ್ನು ತಿಳಿದ್ರೆ ಆ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಒಂದು ಲವಲೇಶದಷ್ಟಾದರೂ ಒಂದು ಅಳವಡಿಸ್ಕೊಂಡ್ರೆ 1% 1% ಅಳವಡಿಸ್ಕೊಂಡ್ರೆ ನಮ್ಮ ಈ ಒಂದು ಲೌಕಿಕ ಜೀವನ ಅಂತಕ್ಕಂಥದ್ದು, ನಮಗೆ ಸಮಸ್ಯೆಗಳು ನೂರಾರು ಇರ್ತವೆ, ದುಃಖ ದುಮ್ಮಾನಗಳಿರ್ತವೆ, ಕಷ್ಟ ಸುಖಗಳಿರ್ತವೆ, ಎಲ್ಲವೂ ಇರ್ತವೆ. ಎಲ್ಲದನ್ನು ಮೀರಿ ಒಂದು ಒಳ್ಳೆಯ ವಿಚಾರಗಳನ್ನು ಒಂದು ನಮ್ಮ ಮತಿಯಲ್ಲಿ ಒಂದು ಬುದ್ಧಿಯಲ್ಲಿ ತಿಳ್ಕೊಂಡು ಆ ಒಂದು ನಮ್ಮ ಜೀವನದಲ್ಲಿ ಎಷ್ಟು ಸಾಧ್ಯಕ್ಕತ್ತ ಅಷ್ಟು ಅಳವಡಿಸ್ಕೊಂಡು ಈ ನಮಗೆ ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ಒಳ್ಳೆಯ ಜೀವನ, ಮನುಷ್ಯ ಜೀವನ, ಕೊನೆಯ ಜೀವನ, ಕಡೆಯ ಜೀವನ ಅಂತ ಏನು ಹೇಳ್ತೀವಲ್ಲ, ಮೋಕ್ಷದ ಮಾರ್ಗಕ್ಕೆ ಇದು ಕೊನೆಯ ಜೀವನ. ಇಂಥ ಒಂದು ಜೀವನವನ್ನು ನೀವೆಲ್ಲರೂ ಸಹ ಸಾರ್ಥಕಪಡಿಸಿಕೊಳ್ಳೋಣ ಅಂತಕ್ಕಂಥದ್ದನ್ನು ಹೇಳ್ತಾ, ಎಲ್ಲ ಹಿರಿಯರದಿರಿ, ಎಲ್ಲರಿಗೂ ಸಹ ನನಗೆ ಈ ಒಂದು ವಿಚಾರಗಳನ್ನು ಹಂಚ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾಯಿದ್ದೀರಿ, ಭಾಳ ಉತ್ಸಾಹವನ್ನು ನನಗೆ ತುಂಬ್ತಾ ಇದ್ದೀರಿ. ಹಾಗಾಗಿ ಎಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ವಿಚಾರಕ್ಕೆ ಇಲ್ಲಿಗೆ ವಿರಾಮವನ್ನು ಕೊಡ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು.